ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಕಠೋಪನಿಷತ್ತಿನ 2ನೇ ಅಧ್ಯಾಯದ 3ನೇ ವಲ್ಲಿಯ ಆರಂಭದ 3 ಮಂತ್ರಗಳನ್ನ ನಾವು ನೋಡಿದ್ದೇವೆ. ಕಠೋಪನಿಷತ್ತಿನ ಕೊನೆಯ ವಲ್ಲಿದು. ಈ ವಲ್ಲಿಯಲ್ಲಿಯೂ ಕೂಡ ಅಧ್ಯಾತ್ಮ ಜ್ಞಾನದ ಉಪದೇಶ, ಜ್ಞಾನ ಸಾಧನೆಗಳು ಮತ್ತು ಫಲ, ಈ 3 ವಿಷಯಗಳನ್ನ ಆಚಾರ್ಯ ಯಮಧರ್ಮನು ನಚಿಕೇತನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಆರಂಭದ 3 ಮಂತ್ರಗಳಲ್ಲಿ ಬ್ರಹ್ಮಸ್ವರೂಪ ಅಥವಾ ಆತ್ಮಸ್ವರೂಪವನ್ನ ಉಪದೇಶಿಸ್ತಾ ಇದ್ದಾನೆ. ವಿಶೇಷವಾಗಿ ಬ್ರಹ್ಮದ 3 ಲಕ್ಷಣವನ್ನ ಹೇಳುವುದರ ಮೂಲಕ ಬ್ರಹ್ಮಸ್ವರೂಪವನ್ನು ಉಪದೇಶಿಸಿದ್ದಾನೆ. ಮೊದಲನೇದಾಗಿ ಸಂಸಾರ ವೃಕ್ಷಕ್ಕೆ ಮೂಲ ಕಾರಣನು ಬ್ರಹ್ಮ. ಬ್ರಹ್ಮನಿಂದಲೇ ಈ ಜಗತ್ತು ಅಸ್ತಿತ್ವವನ್ನು ಪಡೆದುಕೊಂಡಿದೆ. ವಿಕಾರವನ್ನ ಹೊಂದುತ್ತಿರುವ, ನಾಶವನ್ನ ಹೊಂದುತ್ತಿರುವ ಈ ಸಂಸಾರಕ್ಕೆ ಆದಿ ಕಾರಣನಾದವನು, ಆದಿಮೂಲ ಯಾರಪ್ಪ ಅಂದ್ರೆ ಪರಬ್ರಹ್ಮನೇ. ಆದ್ದರಿಂದ ನಮ್ಮೆಲ್ಲರ ಮೂಲ ಯಾವುದು? ಪರಬ್ರಹ್ಮನೇ ಮೂಲ. ನಾವು ಬೇರೆ ಬೇರೆ ಗೋತ್ರಗಳನ್ನು ಹೇಳಬಹುದು, ಆದ್ರೆ ಆ ಗೋತ್ರ ಪ್ರವರ್ತಕರಿಗೂ ಮೂಲವಾಗಿರತಕ್ಕಂಥದ್ದು ಪರಬ್ರಹ್ಮನೇ. ನಾವೆಲ್ಲರೂ ಕೂಡ ಆ ಅಮೃತ ತತ್ವವಾದ ಪರಬ್ರಹ್ಮ ತತ್ವದ ಮೂಲದಿಂದ ಬಂದವರು. ಆದ್ದರಿಂದ ಸಂಸಾರ ವೃಕ್ಷಕ್ಕೆ ಮೂಲ ಕಾರಣನಾದವನು ಪರಬ್ರಹ್ಮ ಎಂಬುದು ಮೊದಲನೇ ಲಕ್ಷಣ. 2ನೇ ಲಕ್ಷಣದಲ್ಲಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಭಗವಂತನಿಂದಲೇ ನಡೀತಾ ಇದೆ ಅಂತ. ಮಿಥ್ಯಾಭೂತವಾದಂತಹ ಈ ಜಗತ್ತಿಗೂ ಕಾರಣನಾಗಿರತಕ್ಕಂಥವನು ಪರಮಾತ್ಮನೇ ಎಂಬುದಾಗಿ. ಅಷ್ಟೇ ಅಲ್ಲ, ಜಗತ್ತಿನ ಸ್ಥಿತಿ, ಈ ವ್ಯಾವಹಾರಿಕವಾಗಿ ತೋರುತ್ತಿರುವ ಜಗತ್ತಿಗೂ ಅಲ್ಲೊಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯ ವ್ಯವಸ್ಥಾಪಕನಾಗಿ ಇರುವವನು ಭಗವಂತನೇ ಎಂಬುದಾಗಿ ಹೇಳಿದರು. ಪ್ರಾಣ ಏಜತಿ ನಿಸ್ಸೃತಂ ಮಹದ್ಭಯಂ ಎಂಬುದಾಗಿ. ತದನಂತರ 3ನೇ ಮಂತ್ರದಲ್ಲಿ ವಿಶೇಷವಾಗಿ ಈ ಜಗತ್ತಿನ ಸ್ಥಿತಿ ವ್ಯವಸ್ಥೆಯನ್ನ ಭಗವಂತನ ಸನ್ನಿಧಾನದಿಂದಲೇ ನಡೆಸ್ತಾ ಇದ್ದಾನೆ ಅಂತ. ಅದಕ್ಕೆ ಭಯಹೇತು ಕಾರಣ ಎಂಬುದಾಗಿ ಭಗವಂತನನ್ನ ಕರೆದಿದ್ದಾರೆ. ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಭಗವಂತನ ಭಯದಿಂದಲೇ ಲೋಕಪಾಲಕರು ಸೃಷ್ಟಿ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈ 3 ರೀತಿಯಿಂದ ಜಗತ್ತಿಗೆ ಮೂಲ ಕಾರಣನೂ ಬ್ರಹ್ಮ, ಈ ಜಗತ್ತಿನ ಸೃಷ್ಟಿ ಸ್ಥಿತಿಗೆ ಕಾರಣನೂ ಬ್ರಹ್ಮ ಮತ್ತು ಭಯ ಕಾರಣನೂ ಬ್ರಹ್ಮ ಎಂಬ ವಿವರಣೆಯ ಮೂಲಕ ಬ್ರಹ್ಮಸ್ವರೂಪವನ್ನ ತಿಳಿಸಿಕೊಟ್ಟಿದ್ದಾಯ್ತು. ಇನ್ನು ಮುಂದಿನ 2 ಮಂತ್ರಗಳ ಮೂಲಕ ಮನುಷ್ಯ ಜನ್ಮದ ಮಹತ್ವ,
ಮನುಷ್ಯ ಜನ್ಮದಲ್ಲಿಯೇ ಆತ್ಮಜ್ಞಾನ ಮಾಡಿಕೊಳ್ಳಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತೆ. ಅಂದ್ರೆ ಮನುಷ್ಯ ಜನ್ಮ ಅದರ ಸಾರ್ಥಕ್ಯದ ಕುರಿತಾಗಿ ಯಮನು ನಚಿಕೇತನಿಗೆ ತಿಳಿಸಿಕೊಡ್ತಾನೆ. ಹೇಗೆ? 4ನೇ ಮಂತ್ರ. ಇಹ ಚೇದಶಕದ್ಬೋದ್ಧುಂ ಪ್ರಾಕ್ಷರೀರಸ್ಯ ವಿಸ್ರಸಃ ತತಃ ಸರ್ಗೇಷು ಲೋಕೇಷು ಶರೀರತ್ವಾಯ ಕಲ್ಪತೆ. ಇಹ ಶರೀರಸ್ಯ ವಿಸ್ರಸಃ ಪ್ರಾಕ್ ಬೋದ್ಧುಂ ಅಶಕತ್ ಚೇತ್. ಇಷ್ಟೇ ಹೇಳಿ ನಿಲ್ಸುತ್ತೆ. ಆ ವಾಕ್ಯವನ್ನು ನಾವು ಮುಂದುವರಿಸಬೇಕು. ಅಧ್ಯಾಹಾರವನ್ನು ಮಾಡಿಕೊಳ್ಳಬೇಕು. ಸಂಸಾರ ಬಂಧನಾತ್ ವಿಮುಚ್ಯತೆ ಅಂತ ವಾಕ್ಯ ಪೂರ್ತಿ ಮಾಡಬೇಕು. ಏನದ್ರ ಅರ್ಥ? ಮೊದಲನೇ ವಾಕ್ಯದ ಅರ್ಥ ಏನು? ಇಹ ಶರೀರಸ್ಯ ವಿಸ್ರಸಃ ಪ್ರಾಕ್. ಇಹ ಅಂದ್ರೆ ಇಲ್ಲಿ, ಅಂದ್ರೆ ಮನುಷ್ಯ ಲೋಕದಲ್ಲಿ ಶರೀರಸ್ಯ ವಿಸ್ರಸಃ, ಶರೀರ ಬೀಳುವುದಕ್ಕಿಂತ, ಅಂದ್ರೆ ಸಾವು ಬರುವುದಕ್ಕಿಂತ, ಪ್ರಾಕ್ ಅಂದ್ರೆ ಮುಂಚೆ, ಬೋದ್ಧುಂ ತಿಳಿದುಕೊಳ್ಳಲು, ಅಶಕತ್ ಶಕ್ನೋತಿ ಚೇತ್. ಅಶಕತ್ ಚೇತ್ ಅಂದ್ರೆ ಶಕ್ನೋತಿ ಚೇತ್ ಅಂತ. ಈ ಮನುಷ್ಯ ಲೋಕದಲ್ಲಿ, ಮರ್ತ್ಯಲೋಕದಲ್ಲಿ ಅಥವಾ ಭೂಲೋಕದಲ್ಲಿ ಶರೀರ ಪತನವಾಗುವುದಕ್ಕಿಂತ ಮುಂಚೆ ನಮ್ಮ ಆತ್ಮನ ಜ್ಞಾನವನ್ನ, ಸ್ವಸ್ವರೂಪ ಜ್ಞಾನವನ್ನ ಮಾಡಿಕೊಳ್ಳಲು ಸಾಧ್ಯವಾದರೆ ಅವನು ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತಾನೆ. ನ ಅಶಕತ್ ಚೇತ್, ಮುಂದಿನ ವಾಕ್ಯ ಅದು. ನ ಶಕ್ನೋತಿ ಚೇತ್, ಆಗ್ಲಿಲ್ಲ ಅಂತ ಆದ ಪಕ್ಷದಲ್ಲಿ ತತಃ ಸರ್ಗೇಷು ಲೋಕೇಶು ಶರೀರತ್ವಾಯ ಕಲ್ಪತೆ. ಈ ಮರ್ತ್ಯಲೋಕದಲ್ಲಿಯೇ ಬೇರೆ ಬೇರೆ ಶರೀರಗಳನ್ನ ಪಡೆಯುವುದಕ್ಕೆ ಅವನು ಅರ್ಹನಾಗ್ತಾನೆ, ತಕ್ಕವನಾಗ್ತಾನೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಇದು ಶ್ರುತಿ ವಾಕ್ಯ. ಇದರ ಅರ್ಥ ಏನು? ಮನುಷ್ಯ ಶರೀರದಲ್ಲಿಯೇ ಆತ್ಮಜ್ಞಾನವನ್ನ ಪಡೆದುಕೊಳ್ಳಬೇಕು. ಅರ್ಥಾತ್ ಮನುಷ್ಯ ಜನ್ಮದ ಸಾರ್ಥಕ್ಯವೇ ಇದರಲ್ಲಿ ಅಡಗಿದೆ ಎಂಬುದಾಗಿ. ಇನ್ನೊಂದು ಉಪನಿಷತ್ತಿನಲ್ಲಿ, ಕೇನೋಪನಿಷತ್ನಲ್ಲಿ ಇದೇ ರೀತಿ ಅರ್ಥ ಕೊಡುವ ಇನ್ನೊಂದು ಮಂತ್ರ ಇದೆ. ಇಹ ಚೇದ ವೇದೀದಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಇನ್ನೊಂದು ಉಪನಿಷತ್ತು ಬೃಹದಾರಣ್ಯಕ್ಕೆ ಹೇಳುತ್ತೆ, ಮೈತ್ರೇಯಿ, ಇಲ್ಲಿಯೇ ಯಾವಾತನು ಪರಬ್ರಹ್ಮವನ್ನು ಅರಿತುಕೊಂಡು ದೇಹ ಬಿಡ್ತಾನೋ ಸವೈ ಬ್ರಾಹ್ಮಣ. ಯಾರು ಆತ್ಮನನ್ನು ಅರಿತುಕೊಳ್ಳದೆ ದೇಹವನ್ನು ಬಿಡ್ತಾರೋ ಅವನು ಕೃಪಣನು ಎಂಬುದಾಗಿ ಹೇಳುತ್ತೆ. ಒಟ್ಟಿನಲ್ಲಿ ಶ್ರುತಿಯ ಅಪೇಕ್ಷೆ ಇಷ್ಟೇ, ಮನುಷ್ಯನಾಗಿ ಹುಟ್ಟಿರುವವನು ತನ್ನ ಆದ್ಯ ಕರ್ತವ್ಯವಾಗಿ ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸಬೇಕು. ಶರೀರ ಬೀಳುವ ಮೊದಲೇ ಆತ್ಮಜ್ಞಾನವನ್ನ ಮಾಡಿಕೊಳ್ಳಬೇಕು ಅಂತ ಹೇಳುತ್ತೆ. ಆ ಸಾಮರ್ಥ್ಯ ಇರುವಂಥದ್ದು ಮನುಷ್ಯ ಜನ್ಮಕ್ಕೆ ಮಾತ್ರ. ಬೇರೆ ಪ್ರಾಣಿ ರಾಶಿಗೆ ಅಥವಾ ದೇವತಾದಿಗಳಿಗೆ ಆ ಅವಕಾಶಗಳಿಲ್ಲ. ಇದ್ರೂ ಕಡಿಮೆ ಅವಕಾಶ ದೇವತಾದಿಗಳಿಗೆ, ಪ್ರಾಣಿಗಳಿಗಂತೂ ಇಲ್ಲವೇ ಇಲ್ಲ. ಅದಕ್ಕೆ ತಕ್ಕುದಾದಂತಹ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅತ್ಯಂತ ವಿಕಾಸವಾದಂತಹ ಈ ಮನುಷ್ಯ ಜನ್ಮ ಅನ್ನೋದು ಅಪರೂಪ ಎಂಬುದಾಗಿ ನಾವು ಭಾವಿಸಿಕೊಳ್ಳಬೇಕು. ಶಂಕರ ಭಗವತ್ಪಾದರು ಹೇಳಿದ ಹಾಗೆ, ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯಾ ದುರ್ಲಭಂ ತ್ರಯಮೇವೈತತ್. ಇವು ಮೂರು ಅತ್ಯಂತ ದುರ್ಲಭ ಎಂಬುದಾಗಿ ಕರೆದಿದ್ದಾರೆ. ಮೊದಲನೇದಾಗಿ ಮನುಷ್ಯತ್ವ. ನಾವು ಏನೋ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರಲ್ಲ, ಸುಲಭವಾಗಿ ತೆಗೆದುಕೊಂಡು ಬಿಡ್ತೇವೆ. ಮನುಷ್ಯನಾಗಿ ಹುಟ್ಟಿದ್ದೇನೆ, ಹುಟ್ಟಿದ್ದೇನೆ ಅಂತ ಅದರ ಒಂದು ಮಹತ್ವವನ್ನ ಭಾವಿಸಿಕೊಳ್ಳಲ್ಲ. ಏನೋ ಕೆಲವರು ಹೇಳೋದುಂಟು, ಮನುಷ್ಯನಾಗಿ ಹುಟ್ಟೋದ್ಕಿಂತ ಪ್ರಾಣಿಯಾಗಿ ಹುಟ್ಟಿದ್ರೆ ಒಳ್ಳೇದಿತ್ತು ಸ್ವಾಮಿ, ಎಷ್ಟು ಕಷ್ಟ ಮನುಷ್ಯ ಜನ್ಮದಲ್ಲಿ, ಪ್ರಾಣಿ ಎಷ್ಟು ಹಾಯಾಗಿರ್ತದೆ ಅಂತ. ಶಂಕರ ಭಗವತ್ಪಾದರು ಶ್ರುತಿಯೆಲ್ಲ ಏನ್ ಹೇಳುತ್ತೆ, ಮನುಷ್ಯನಾಗಿ ಹುಟ್ಟೋದು ದುರ್ಲಭ ಅಂತೆ, ವಿರಳ ಅಂತೆ.
ಮುಮುಕ್ಷುತ್ವ, ಮೋಕ್ಷೋಮೇ ಭೂಯಾತ್ ಇತಿ ಇಚ್ಛಾ, ನನಗೆ ಮೋಕ್ಷ ಬೇಕು ಎನ್ನುವ ಬಯಕೆ ಹುಟ್ಟೋದು ಕೂಡ ಅತಿ ವಿರಳ. ಮನುಷ್ಯನಾಗಿ ಹುಟ್ಟೋದು ವಿರಳ, ಮೋಕ್ಷ ಬೇಕು ಅನ್ನೋ ಬಯಕೆ ಹುಟ್ಟೋದು ವಿರಳ. ಇನ್ನು ಮಹಾಪುರುಷ ಸಂಶ್ರಯ, ಆತ್ಮಜ್ಞಾನವನ್ನ ಸಂಪ್ರದಾಯದಿಂದ ತಿಳಿದುಕೊಂಡು ಆ ಆತ್ಮಜ್ಞಾನದಲ್ಲಿ ನಿಷ್ಠೆಯನ್ನು ಪಡೆದಂತಹ ಸತ್ಪುರುಷರು, ದೇಶಿಕೇಂದ್ರರು, ಆಚಾರ್ಯರು, ಸದ್ಗುರುಗಳು ನಮ್ಮ ಜೀವನದಲ್ಲಿ ಸಿಗುವಂಥದ್ದು ಅದು ಕೂಡ ಅತ್ಯಂತ ವಿರಳ. ಆರಂಭದ ಯಾವುದು? ಮನುಷ್ಯ ಜನ್ಮವೇ ವಿರಳ. ಇದರ ಮಹತ್ವವನ್ನ ನಾವು ಅರಿತುಕೊಳ್ಳಬೇಕು. ಭೋಗಕ್ಕಾಗಿ, ವಿಷಯ ಲೋಲುಪತೆಗಾಗಿ, ಪ್ರಾಪಂಚಿಕವಾದ ಹೆಸರು ಕೀರ್ತಿಯ ಸಾಧನೆಗಾಗಿ ಈ ಮನುಷ್ಯ ಶರೀರ ಸಿಕ್ಕಿದ್ದಲ್ಲ. ಇದನ್ನ ಶ್ರುತಿ ಮತ್ತು ಮಹಾಪುರುಷರಿಗೆ ಹೊರತಾಗಿ ಇನ್ಯಾರೂ ತಿಳಿಸೋದೇ ಇಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಹೇಳೋದೇನಪ್ಪಾ, ಬಾಹ್ಯ ಪ್ರಪಂಚದಲ್ಲಿ ಕೀರ್ತಿಯನ್ನು, ಸಾಧನೆಯನ್ನು ಪಡೆಯುವುದೇ ನಿಜವಾದ ಯಶಸ್ಸು ಎಂಬುದಾಗಿ. ಶ್ರುತಿ ಅದನ್ನ ನಿಜವಾದ ಯಶಸ್ಸು ಅಂತ ಕರೆಯಲ್ಲ. ಇರಬಹುದು ಲೌಕಿಕ ದೃಷ್ಟಿಯಿಂದ ಪದವಿ, ಪ್ರತಿಷ್ಠೆ ಮುಂತಾದವುಗಳು ಏನೋ ಒಂದು ವಿಶೇಷತೆಯನ್ನ ನಮಗೆ ಕೊಟ್ಟಿರಬಹುದು, ಒಂದು ರೀತಿಯ ಸಮಾಧಾನವನ್ನು ಕೊಟ್ಟಿರಬಹುದು. ಆದರೆ ಪೂರ್ಣವಾದ ತೃಪ್ತಿ, ಶಾಂತಿ ಬಾಹ್ಯ ಪ್ರಪಂಚದ ಉಪಲಬ್ಧಿಯಿಂದ ಸಾಧ್ಯವಿಲ್ಲ. ಅದಕ್ಕೆ ಆತ್ಮಜ್ಞಾನ ಒಂದೇ ಪರಿಹಾರ. ನಮಗೆಲ್ಲರಿಗೂ ತಿಳಿದಿರೋ ವಿಷಯವೇ. ಅದೆಷ್ಟು ಪ್ರಯತ್ನ ಪಡ್ತೇವೆ, ಪ್ರಪಂಚದಲ್ಲಿ ಏನೋ ಕಡಿದು ಕಟ್ಟ ಹಾಕಿ ಬಿಡಬೇಕು, ಆ ಮೂಲಕವಾಗಿ ವಿಶೇಷ ಸುಖವನ್ನು ಅನುಭವಿಸಬೇಕು ಅಂತ. ಇದುವರೆಗೂ ಯಾರು ಅದನ್ನು ಸಾಧಿಸಿದ್ದಿಲ್ಲ. ಒಬ್ಬ ಮಹಾಪುರುಷ ಇದ್ದನಂತೆ, ಈ ಶರೀರ ಸಾಕಾಗದೆ ಇನ್ನೊಂದು ಶರೀರದ ಆಯುಷ್ಯವನ್ನು ಕೂಡ ಪಡೆದುಕೊಂಡ. ಯಯಾತಿ ಅಂತ ಅವನ ಹೆಸರು. ತನ್ನ ಪ್ರಾರಬ್ಧದ ಆಯುಷ್ಯವನ್ನ ಭೋಗಕ್ಕಾಗಿ ಮೀಸಲಿಟ್ಟಿದ್ದಲ್ಲದೆ, ವಯಸ್ಸಾದ ಮೇಲೆ ತನ್ನ ಮಗನ ಆಯುಷ್ಯವನ್ನು ಇನ್ನೊಂದು ಆವರ್ತಿ ಪಡೆದುಕೊಂಡು ದೀರ್ಘಕಾಲ ಭೋಗವನ್ನು ಅನುಭವಿಸಿದರೂ ಕೂಡ ನ ಜಾತು ಕಾಮಃ ಕಾಮಾನುಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣ ಕೃಷ್ಣ ವರ್ತ್ಮೈವ ಭೂಯ ಏವ ಅಭಿವರ್ಧ್ಯತೆ ಎಂಬುದಾಗಿ ಹೇಳಿದವನು. ತುಪ್ಪವನ್ನ ಬೆಂಕಿಗೆ ಸುರಿದು ತುಪ್ಪವನ್ನ ಆರಿಸಲಿಕ್ಕೆ ಹೇಗೆ, ಬೆಂಕಿಯನ್ನ ಆರಿಸಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಹಾಗೆ ಭೋಗವನ್ನು ಅನುಭವಿಸಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಶಾಶ್ವತ ಸತ್ಯವನ್ನ ಕಂಡು ಅದನ್ನು ಉದ್ಘೋಷಿಸಿದ್ದಾನೆ. ನಚಿಕೇತನು ಕೂಡ ಆ ಮಾತನ್ನು ಹೇಳಿದ್ದನ್ನು ಕಾಣುತ್ತೆ. ಹಾಗಾದ್ರೆ ಆ ಪೂರ್ಣತೆಯ ಪ್ರಾಪ್ತಿ ಹೇಗೆ ಸಾಧ್ಯ? ಸ್ವಸ್ವರೂಪ ಜ್ಞಾನದಿಂದ ಸಾಧ್ಯ. ನಮ್ಮ ಮೂಲಕ್ಕೆ ನಾವು ಮರಳಿದಾಗ, ಆ ಬ್ರಹ್ಮಸ್ವರೂಪಕ್ಕೆ ನಾವು ಹಿಂತಿರುಗಿದಾಗ, ಅದರಲ್ಲಿಯೇ ನೆಲೆ ನಿಂತಾಗ ಪೂರ್ಣತ್ವ, ತೃಪ್ತಿ, ಶಾಂತಿ ನಮಗೆ ಸಾಧ್ಯವಾಗ್ತದೆ. ಅದೇ ಬದುಕಿನ ಯಶಸ್ಸು. ನಿಜವಾದ ಯಶಸ್ಸು ಏನಪ್ಪಾ ಅಂದ್ರೆ ಆನಂದ, ಶಾಂತಿ, ನೆಮ್ಮದಿ ಪೂರ್ಣ ಪ್ರಮಾಣದಲ್ಲಿ ವಿಶೇಷವಾಗಿ ಯಾರಿಗೆ ಸಿಕ್ಕಿದೆಯೋ ಅವನೇ ಯಶಸ್ವಿ ಪುರುಷ. ಅದಕ್ಕೆ ಪ್ರಾಚೀನ ಭಾರತದ ಇತಿಹಾಸವನ್ನ, ಚರಿತ್ರೆಯ ಪುಟಗಳನ್ನ ತೆಗೆದು ನೋಡಿದಾಗ ಋಷಿಗಳು, ರಾಜರ್ಷಿಗಳು ಎಲ್ಲರೂ ಕೂಡ ಬದುಕಿನ ಒಂದು ಹಂತದ ಜವಾಬ್ದಾರಿಯನ್ನು ಪೂರೈಸಿದ ಮೇಲೆ ಅಧ್ಯಾತ್ಮ ನಿಷ್ಠೆಗಾಗಿ, ಆತ್ಮಜ್ಞಾನಕ್ಕಾಗಿ, ಮೋಕ್ಷಕ್ಕಾಗಿ ಬದುಕನ್ನು ಮೀಸಲಾಗಿಡ್ತಿದ್ರು. ಅಡವಿಗೋ ಏಕಾಂತಕ್ಕೋ ಪ್ರವೇಶ ಮಾಡಿ ಅಲ್ಲಿ ಗುರುಗಳನ್ನ ಉಪಸದನ ಮಾಡಿ ಅವರಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಅದರಲ್ಲಿ ನಿಷ್ಠರಾಗಿರ್ತಿದ್ರು. ಮತ್ತು ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ಆತ್ಮಜ್ಞಾನಕ್ಕೆ ಪೂರಕವಾದಂತಹ ಬದುಕನ್ನು ನಡೆಸ್ತಾ ಇದ್ರು. ಅಂದ್ರೆ ಬದುಕಿನ ಏಕಮೇವ ಗುರಿ ಏನಾಗಿತ್ತು ಅಂದ್ರೆ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಅನ್ನುವುದೇ ಆಗಿತ್ತು. ಇವತ್ತು ಭೌತಿಕ ಪ್ರಪಂಚದ ಆಕರ್ಷಣೆ ಎಷ್ಟರ ಮಟ್ಟಿಗೆ ವಿಕಾಸವಾಗಿದೆ. ಶಿಕ್ಷಣದಲ್ಲಿಯೂ ಕೂಡ ಹೀಗೊಂದು ಗುರಿ ಇದೆ ಮನುಷ್ಯ ಜನ್ಮಕ್ಕೆ ಎಂಬುದಾಗಿ ತಿಳಿಸಿಕೊಡೋದೇ ಇಲ್ಲ. ಎಲ್ಲರೂ ಕೂಡ ಪ್ರಾಪಂಚಿಕವಾದಂತಹ ಸಾಧನೆಯತ್ತನೇ ಹೊರಟಿದ್ದಾರೆ ಹೊರತು ಅಧ್ಯಾತ್ಮ ಎನ್ನುವಂತಹ ಮಹತ್ತರವಾದ ಒಂದು ಗುರಿ ಇದೆ ಮನುಷ್ಯ ಜನ್ಮಕ್ಕೆ ಎನ್ನುವುದು ತಿಳಿಸಿಕೊಡುವವರೂ ಇಲ್ಲ, ಆ ನಿಟ್ಟಿನತ್ತ ಪ್ರಯತ್ನಿಸುವವರೂ ಇಲ್ಲ.
ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ರು ಈ ಕಡೆಗೆ ತಿರುಗ್ತಾರೆ ಅಂತ. ಶಂಕರ ಭಗವತ್ಪಾದರ ಸುಂದರವಾದ ಒಂದು ಗ್ರಂಥ ಧನ್ಯಾಷ್ಟಕಂ ಅಂತ ಹೇಳ್ತಾರೆ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ಧನ್ಯ ಪುರುಷ ಯಾರು, ಧನವಾನ್ ಯಾರು ಅಂತ, ನಿಜವಾದ ಸಂಪತ್ತುಳ್ಳವನು ಯಾರು, ಅವರು ಕ್ರಮಬದ್ಧವಾಗಿ ವಿವರಿಸ್ತಾರೆ ತುಂಬಾ ಚೆನ್ನಾಗಿ. ಮೊದಲನೇದಾಗಿ ಹೇಳ್ತಾರೆ, ತನ್ನ ಅಂತಃಕರಣದ ಶಾಂತಿ ಏನಿದೆ ಅದು ವೇದಾಂತದಲ್ಲಿ ಪ್ರತಿಷ್ಠಿತವಾಗಿದೆ ಅಂತ. ಆ ವೇದಾಂತ ಜ್ಞಾನವನ್ನ ಪಡೆಯುವ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೋ ತೇ ಧನ್ಯಾಹ ಭುವಿ ಪರಮಾರ್ಥ ನಿಶ್ಚಿತೇಹ. ಪರಮಾರ್ಥವನ್ನೇ ತನ್ನ ಬದುಕಿನ ಗುರಿ ಎಂಬುದಾಗಿಟ್ಟುಕೊಂಡು ಅದಕ್ಕಾಗಿ ಚೇಷ್ಟೆಯನ್ನು ಮಾಡುವವರು. ಇಹಾಹ ಅಂದ್ರೆ ಚೇಷ್ಟೆ ಉಳ್ಳವರು, ಕ್ರಿಯೆಯನ್ನು ಮಾಡುವವರು. ತೇ ಧನ್ಯಾಹ, ಅವರು ಧನ್ಯ ಪುರುಷರು. ಉಳಿದವರು ಭ್ರಮನಿಲಯೇ ಪರಿಭ್ರಮಂತಿ, ಕಾಲ್ಪನಿಕ ಜಗತ್ತಿನಲ್ಲಿ ತಿರುಗುತ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಶ್ರುತಿ ಸ್ಮೃತಿಗಳಲ್ಲಿ ಮತ್ತೆ ಮತ್ತೆ ಮನುಷ್ಯ ಜನ್ಮದ ಮಹತ್ವವನ್ನ ಎತ್ತಿ ಹಿಡಿದಿದೆ. ಈ ಶರೀರದಲ್ಲಿರುವಾಗಲೇ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹಾಗಿದ್ರೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತಾನೆ. ಈ ಶರೀರದಲ್ಲಿ ಅಂದ್ರೆ ಈ ಅಂತಃಕರಣ, ಶರೀರ ಮನಸ್ಸು ಬುದ್ಧಿ ಸಂಘಾತ ಏನಿದೆ ಇದು ಆತ್ಮಜ್ಞಾನಕ್ಕೆ ಯೋಗ್ಯವಾಗಿ ಮಾಡಿರ್ತಕ್ಕಂಥದ್ದು. ಪಶುಪಕ್ಷಿ ಯೋನಿಗಳಲ್ಲಿ ಇದು ಸಾಧ್ಯ ಇಲ್ಲ. ಆ ವಿವೇಕವೂ ಇಲ್ಲ, ಆ ಭಾವನಾತ್ಮಕ ವಿಕಾಸವೂ ಇಲ್ಲ, ಶಾಸ್ತ್ರ ಗುರುವಿನ ಸಂಪರ್ಕವೂ ಅವರಿಗೆ ಸಾಧ್ಯ ಇಲ್ಲ. ಅದು ಭೋಗ ಜನ್ಮ ಎಂಬುದಾಗಿ ಕರೀತಾರೆ. ಪ್ರಾರಬ್ಧ ಕ್ಷಯಕ್ಕೋಸ್ಕರ ಸಿಕ್ಕಿರತಕ್ಕಂಥದ್ದು ಪಶುಪಕ್ಷಿ ಸ್ಥಾವರಾದಿ ಜನ್ಮಗಳು. ಅದೇ ಮನುಷ್ಯ ಜನ್ಮ ಅನ್ನುವಂಥದ್ದು ಮೋಕ್ಷಕ್ಕಾಗಿಯೇ ಇಟ್ಟಂತಹದ್ದು. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ನೋತಿ. ಕರ್ಮದ ಸ್ವಾತಂತ್ರ್ಯ ಇದೆ, ಇಚ್ಛಾ ಸ್ವಾತಂತ್ರ್ಯ ಇದೆ, ಜ್ಞಾನದ ಸ್ವಾತಂತ್ರ್ಯ ಇದೆ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಒಂದು ವಿಶೇಷವಾದಂತಹ ಉಪಕರಣ ಇದು ಮನುಷ್ಯ ಶರೀರ. ಇದರಲ್ಲಿಯೇ ನಾವು ಪಡೆದುಕೊಳ್ಳಬೇಕು ಎಂಬುದಾಗಿ ಶ್ರುತಿ ಹೇಳುತ್ತೆ. ಸಂಸಾರ ಬಂಧನಾತ್ ವಿಮುಚ್ಯತೆ ನ ಅಶಕಚ್ಚೇತ್ ನ ಶಕ್ನೋತಿ ಚೇತ್. ಒಂದೊಮ್ಮೆ ಈ ಶರೀರದಲ್ಲಿ ಇದ್ದಾಗ ಆಗದೇ ಇದ್ರೆ ಏನಾಗುತ್ತೆ? ತತಸ್ಸರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಸರ್ಗಲೋಕಗಳಲ್ಲಿ ಶರೀರತ್ವ ಸ್ವರ್ಗಲೋಕ ಅಲ್ಲ, ಸರ್ಗಲೋಕ. ಸರ್ಗ ಅಂತ ಹೇಳಿದ್ರೆ ಸೃಷ್ಟಿಯಾಗುವ ಲೋಕ ಅಂತ. ಅಂದ್ರೆ ಮನುಷ್ಯ ಲೋಕ ಅಥವಾ ಭೂಮಿ ಅಂತ ನಾವೇನ್ ಕರಿತೇವೆ ಅದಕ್ಕೆ ಸರ್ಗಲೋಕ. ಸರ್ಗ ಅಂದ್ರೆ ಸೃಷ್ಟಿ ಅಂತ ಸಂಸ್ಕೃತದಲ್ಲಿ. ಶಂಕರರು ಸ್ಪಷ್ಟವಾಗಿ ಆ ಶಬ್ದದ ಅರ್ಥ ವಿವರಿಸ್ತಾರೆ. ಸರ್ಗೇಶು ಸೃಜ್ಯಂತೆ ಯೇಷು ಸೃಷ್ಟವ್ಯಾಹ ಪ್ರಾಣಿನಃ ಇತಿ ಸರ್ಗಾಃ ಪೃಥಿವ್ಯಾದಯೋ ಲೋಕಃ. ಸರ್ಗ ಅಂದ್ರೆ ಸೃಷ್ಟಿ. ಸೃಜ್ಯಂತೆ ಸೃಷ್ಟಿಸಲ್ಪಡುತ್ತವೆ, ಯೇಷು ಎಲ್ಲಿ, ಸೃಷ್ಟವ್ಯಾಹ ಪ್ರಾಣಿನಃ ಸೃಷ್ಟಿಯಾಗಬೇಕಾದ ಪ್ರಾಣಿಗಳು ಎಲ್ಲಿ ಸೃಷ್ಟಿಸಲ್ಪಡ್ತವೋ, ಕರ್ಮದ ಫಲವನ್ನು ಅನುಭವಿಸುವುದಕ್ಕೆ ಪ್ರಾಣಿಗಳು ಎಲ್ಲಿ ಹುಟ್ಟುತ್ತವೋ ಅದಕ್ಕೆ ಸರ್ಗ, ಸರ್ಗಲೋಕ ಅಂತ ಹೇಳ್ತಾರೆ. ಭೂಮಿ ಪೃಥಿವಿ ಅಂತ ಅರ್ಥ. ಈ ಲೋಕಗಳಲ್ಲಿ ಅವನು ಶರೀರತ್ವಾಯ ಕಲ್ಪತೆ, ಶರೀರ ಭಾವಾಯ ಸಮರ್ಥೋ ಭವತಿ. ಹಿಂದಿನ ಒಂದು ಮಂತ್ರದಲ್ಲಿ ಅದು ಬಂದಿತ್ತು. ಸ್ಥಾಣುಮನ್ಯೇನು ಸಂಯಂತಿ ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣುಮನ್ಯೇನು ಸಂಯಂತಿ ಯಥಾ ಕರ್ಮ ಯಥಾ ಶ್ರುತಂ. ತನ್ನ ಕರ್ಮ ಮತ್ತು ಜ್ಞಾನ ಇವುಗಳ ಆಧಾರದ ಮೇಲೆ ಕೆಲವರು
ತಾಯಿಯ ಗರ್ಭವನ್ನು ಹೊಕ್ತಾರೆ. ಇನ್ನು ಕೆಲವರು ವೃಕ್ಷೆ, ಲತೆ ಮುಂತಾದಂತಹ ಸ್ಥಾಣು ಶರೀರವನ್ನ, ಸ್ಥಾವರ ಶರೀರವನ್ನು ಹೊಂದುತ್ತಾರೆ. ಒಟ್ಟಿನಲ್ಲಿ ಆತ್ಮಜ್ಞಾನವಾಗದಿದ್ರೆ ಪುನರ್ಜನ್ಮವೇ ಗತಿ. ಪುನರ್ಜನ್ಮದಲ್ಲಿ ಅದು ಯೋಗಭ್ರಷ್ಟನಾಗಿದ್ದರೆ ಅಡ್ಡಿ ಇಲ್ಲ. ಯೋಗಭ್ರಷ್ಟ ಅಂದ್ರೆ ಏನು? ಭಗವದ್ಗೀತೆಯ 6ನೇ ಅಧ್ಯಾಯದ ಕೊನೆಯಲ್ಲಿ ಯಾರು ಅಧ್ಯಾತ್ಮ ಸಾಧನೆಯನ್ನು ಮಾಡ್ತಾ ದೇಹ ಬಿಡ್ತಾರೋ ಅವ್ರಿಗೆ ಗತಿ ಏನು ಎಂಬುದಾಗಿ ಅರ್ಜುನ ಕೇಳುವ ಪ್ರಶ್ನೆಗೆ ಶ್ರೀಕೃಷ್ಣ ಕೊಟ್ಟ ಉತ್ತರ ಇರ್ತಲ್ಲ, ಅವನು ಯೋಗಭ್ರಷ್ಟನಾಗ್ತಾನೆ ಅಂತ. ಅಂದ್ರೆ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನೆ, ಆರಂಭದಲ್ಲಿ ಸಾಧನಾ ಜೀವನವನ್ನ ಆಯ್ದುಕೊಳ್ತಾನೆ. ಹಾಗಿದ್ರೆ ಒಂದು ಹೋಪ್ ಇಟ್ಕೊಳ್ಬಹುದು, ಮುಂದಾದ್ರೂ ಅವಕಾಶ ಇದೆ ನಮಗೆ. ಅದು ಇಲ್ಲದೇ ಇದ್ರೆ ಯಾವುದೋ ಪ್ರಾಣಿಯೋ ಪಕ್ಷಿಯೋ ತಿರ್ಯಕ್ ಸ್ರೋತವನ್ನ ಹೊಂದಿರತಕ್ಕಂತಹ ಜನ್ಮ ನಮಗೆ ಸಿಕ್ಕಿಬಿಟ್ರೆ ಅಲ್ಲಿಂದ ಮತ್ತೆ ಮನುಷ್ಯ ಜನ್ಮ ಪ್ರಾಪ್ತಿಯಾದ ಮೇಲೆಯೇ ಈ ಸದ್ಗತಿಯ ವಿಚಾರ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವಾಗ ಆಗತ್ತೋ ಗೊತ್ತಿಲ್ಲ, ಬಹಳ ದೂರದ ಯಾತ್ರೆ ಆಗಿಬಿಡುತ್ತೆ. ಅದ್ರ ಬದಲು ಸಿಕ್ಕಿದಂತಹ ಅವಕಾಶ ಇದೆ, ಇದನ್ನು ಕಳ್ಕೊಂಡ್ರೆ ಇನ್ನು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಅಧ್ಯಾತ್ಮ ಜ್ಞಾನಕ್ಕೆ ಇದನ್ನು ಮೀಸಲಾಗಿಡಬೇಕು. ಕೆಲವರು ಯೋಚನೆ ಮಾಡುವುದುಂಟು, ಮನುಷ್ಯ ಜನ್ಮ ಸಿಕ್ಕಿಬಿಟ್ಟಿದೆ, ಭೋಗವನ್ನು ಅನುಭವಿಸ್ಬಿಡೋಣ, ಎಷ್ಟಾಗತ್ತೋ ಅಷ್ಟು ಸುಖವನ್ನು ಅನುಭವಿಸ್ಬಿಡೋಣ, ಮತ್ತೆ ಗೊತ್ತಿಲ್ಲ, ಇರುವಷ್ಟು ದಿನ ಸುಖ. ಚಾರ್ವಾಕರ ಸಿದ್ಧಾಂತ, ಇರುವಷ್ಟು ದಿನ ಸುಖವಾಗಿ ಬದುಕು, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಸುಟ್ಟ ಮೇಲೆ ಅದು ಹಿಂತಿರುಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲದಿರೋ ವಿಷಯ, ಬರಲ್ಲ ಅಂತ ಅವ್ರ ವಾದ. ಅದನ್ನ ಇರುವಷ್ಟು ದಿನ ಮೋಜು ಮಸ್ತಿ ಮಾಡುವಂತ ಹೆಚ್ಚಿನ ಜನರ ಯೋಚನೆ ಹಾಗೆಯೇ ಇರುತ್ತೆ. ಇರುವಷ್ಟು ದಿನ ಸುಖ ಅನುಭವಿಸಿ ಆಮೇಲೆ ಮುಂದಕ್ಕೆ ಗೊತ್ತಿಲ್ಲ ಹೇಗೋ ಅಂತ. ಇಲ್ಲ, ನಾವು ವೈದಿಕ ಪರಂಪರೆಯನ್ನ ಅನುಸರಿಸುವವರಾದ್ದರಿಂದ ಶ್ರುತಿ ಸ್ಮೃತಿಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಮನುಷ್ಯ ಜನ್ಮ ಮುಗಿದ ನಂತರ ನಮ್ಮ ಕಥೆ ಮುಗಿಯುವುದಿಲ್ಲ ಅಂತ. ಕಥೆ ಮುಂದುವರಿತದೆ. ಪುಣ್ಯ ಸಂಪಾದನೆ ಆಗಿದ್ರೆ ದೇವಲೋಕದಲ್ಲಿ ಮುಂದುವರಿಯುತ್ತೆ, ಪಾಪ ಸಂಪಾದನೆ ಆಗಿದ್ರೆ ತಿರ್ಯಕ್ ಜಂತುವಿನ ರೂಪದಲ್ಲಿ ನಮ್ಮ ಸಂಸಾರ ಕಥೆ ಮುಂದುವರಿತದೆ. ಪುಣ್ಯ ಪಾಪಗಳ ಮಿಶ್ರವಾಗಿದ್ರೆ ಮನುಷ್ಯ ಜನ್ಮ ಪ್ರಾಪ್ತಿ ಆಗಬಹುದು. ಅಧ್ಯಾತ್ಮ ಜ್ಞಾನದಲ್ಲಿಯೇ ತನ್ನನ್ನು ತೊಡಗಿಸಿಕೊಂಡು ದೇಹ ಬಿಟ್ಟವನಿಗೆ ಯೋಗ ಭ್ರಷ್ಟ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಹೀಗೆಂಬುದಾಗಿ ಶ್ರುತಿ ಸ್ಮೃತಿಗಳಲ್ಲಿ ವಿವರಿಸಿರುವುದರಿಂದ ಅದರ ಮೇಲೆ ಶ್ರದ್ಧೆ ಉಳ್ಳವರಾದ ನಾವು ಆದಷ್ಟು ಪ್ರಯತ್ನವನ್ನ ಮಾಡಬೇಕು. ಪ್ರಯತ್ನ ಮಾಡಿಯೂ ಲಭ್ಯವಾಗ್ಲಿಲ್ಲ ಅಂದ್ರೆ ನಷ್ಟವೇನಿಲ್ಲ. ಯಾಕೆ? ಮುಂದಿನ ಜನ್ಮದಲ್ಲಿ ಸಾಧನೆಯ ಪಥ ಮುಂದುವರಿಯುತ್ತೆ ಎಂದು ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ. ಅದರ ಪ್ರಯತ್ನ ಪಡದೇ ಇದ್ದರೆ ಅದು ಬಹಳ ದೊಡ್ಡ ನಷ್ಟವಾಗ್ತದೆ. ಬೇರೆ ಎಲ್ಲವನ್ನ ಪಡೆದುಕೊಂಡಿದ್ರೂ ಕೂಡ ಮನುಷ್ಯ ಅಧ್ಯಾತ್ಮ ಜ್ಞಾನದ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆ ದಿಸೆಯತ್ತ ಪ್ರಯತ್ನವನ್ನು ಮಾಡದಿದ್ರೆ ಅದೊಂದು ದೊಡ್ಡ ನಷ್ಟ ಎಂಬುದಾಗಿ ಶ್ರುತಿ ಹೇಳುತ್ತೆ. ಶ್ರುತಿವಾಕ್ಯದಲ್ಲಿ ಯಾರಿಗೆ ಶ್ರದ್ಧೆ ಇದೆಯೋ ಅವರು ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಾಕ್ಯ. ಇನ್ನು ಮುಂದಿನ ಮಂತ್ರವೂ ಕೂಡ ಈ ಮನುಷ್ಯ ಶರೀರ ಮತ್ತು ಮನುಷ್ಯ ಲೋಕ ಇದು ಅಧ್ಯಾತ್ಮ ಜ್ಞಾನಕ್ಕೆ ಹೆಚ್ಚು ಪ್ರಶಸ್ತ ಎಂಬುದಾಗಿ ಹೇಳುತ್ತೆ. ಮಂತ್ರ ಸಂಖ್ಯೆ 5. ಯಥಾ ದರ್ಶೆ ತಥಾತ್ಮನಿ, ಯಥಾ ಸ್ವಪ್ನೆ ತಥಾ ಪಿತೃಲೋಕೆ, ಯಥಾ ಸುಪರೀವ ದದೃಶೆ ತಥಾ ಗಂಧರ್ವಲೋಕೆ, ಛಾಯಾ ತಪಯೋರಿವ ಬ್ರಹ್ಮಲೋಕೆ. ಯಾವ್ಯಾವ ಲೋಕದಲ್ಲಿ ಅಧ್ಯಾತ್ಮ ಜ್ಞಾನಕ್ಕೆ ಎಷ್ಟೆಷ್ಟು ಅನುಕೂಲತೆಗಳಿದೆ ಎಂಬುದನ್ನು ತಿಳಿಸುವುದರ ಮೂಲಕ ಮನುಷ್ಯ ಲೋಕ ಮತ್ತು ಮನುಷ್ಯ ಶರೀರವೇ ಇದಕ್ಕೆ ಹೆಚ್ಚು ಅನುಕೂಲಕರ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ ನೋಡಿ. ಮನುಷ್ಯ ಲೋಕದಲ್ಲಿ ಆತ್ಮಜ್ಞಾನ ಹೇಗಾಗ್ತದೆ ಅಂದ್ರೆ ಯಥಾ ದರ್ಶೆ ತಥಾತ್ಮನಿ. ಇಲ್ಲಿ ಆತ್ಮನಿ ಅಂದ್ರೆ ಸ್ವಬುದ್ಧವು, ತನ್ನ ಬುದ್ಧಿಯಲ್ಲಿ. ತನ್ನ ಬುದ್ಧಿಯಲ್ಲಿ ಆತ್ಮಜ್ಞಾನ ಹೇಗೆ ಘಟಿಸ್ತದೆ ಅಂದ್ರೆ ಆದರ್ಶದಲ್ಲಿ, ಅಂದ್ರೆ ಕನ್ನಡಿಯಲ್ಲಿ ಮುಖ ಕಂಡಷ್ಟು. ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ಕಂಡಾಗ ಸ್ಪಷ್ಟವಾಗಿ ಕಾಣುತ್ತೆ. ಅದು ಕನ್ನಡಿ ಹೇಗಿರ್ಬೇಕು? ಉಜ್ಜಿ ಸ್ವಚ್ಛವಾಗಿ ಮಾಡಿರತಕ್ಕಂತಹ ಒಂದು ಕನ್ನಡಿ ಇದ್ರೆ ಅದರಲ್ಲಿ
ನಮ್ಮ ಮುಖದ ಸಣ್ಣ ಸಣ್ಣ ಗುರುತುಗಳು ಕೂಡ ಪರಿಚಯ ಹಿಡುವಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದ್ರೆ ಯಾವ ಆಂಬಿಗ್ವಿಟಿ, ಯಾವ ಸಂದಿಗ್ಧತೆ ಇಲ್ಲದೆ ಅತ್ಯಂತ ಸ್ಪಷ್ಟವಾಗಿ ಕನ್ನಡಿಯಲ್ಲಿ ಒಂದು ಛಾಯೆಯೋ ಅಥವಾ ಪ್ರತಿಬಿಂಬವೋ ಕಾಣುವ ಹಾಗೆ ಮನುಷ್ಯ ಲೋಕದಲ್ಲಿ ಆತ್ಮಜ್ಞಾನವು ಈ ಬುದ್ಧಿಯಲ್ಲಿ ಹೊಳೆಯುತ್ತೆ ಎಂಬುದಾಗಿ ಹೇಳುತ್ತೆ. ಸರಿ, ಮುಂದೆ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ. ಪಿತೃಲೋಕ ಅಂತಕ್ಕಂಥ ಒಂದು ಸ್ವರ್ಗಲೋಕ ಇದೆ. ಪಿತೃಲೋಕವನ್ನು ಸ್ವರ್ಗಲೋಕದ ಸಾಲಿಗೆ ಸೇರಿಸ್ತಾರೆ. ಅಂತಹ ಒಂದು ಪಿತೃಲೋಕ ಎನ್ನುವ ಸ್ವರ್ಗಲೋಕ ಪ್ರಾಪ್ತಿಯಾದಾಗ ಅಲ್ಲಿ ಹೇಗೆ ಆತ್ಮಜ್ಞಾನ ಆಗುತ್ತೆ ಅಂದ್ರೆ ಸ್ವಪ್ನದಲ್ಲಿ ದೃಶ್ಯಗಳ ಕಂಡ ಹಾಗಿರುತ್ತೆ ಅಂತ ಹೇಳುತ್ತೆ ಶ್ರುತಿ. ಜಾಗೃತ ಅವಸ್ಥೆಯ ವಾಸನೆಯಿಂದ ನಮಗೇನು ಸ್ವಪ್ನ ಕಾಣುತ್ತದೋ ಅತ್ಯಂತ ಕ್ಷಿಪ್ರವಾಗಿ ಅದು ಬದಲಾಗಿಸ್ತಾ ಇರ್ತದೆ. ಪ್ರತಿಯೊಂದು ಘಟನೆಯೂ ಕೂಡ ಅತ್ಯಂತ ವೇಗವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ನಾವೊಬ್ಬ ಮನುಷ್ಯ ಹುಟ್ಟಿ ಸಂಸಾರವನ್ನ ನಡೆಸಿ ದೇಹ ಅವಸಾನ ಆಗುವ ಈ ದೀರ್ಘಕಾಲದ ಘಟನೆಯನ್ನ ಕೇವಲ 1.5 ನಿಮಿಷದಲ್ಲಿ ಮುಗಿದು ಹೋಗ್ತದಂತೆ. REM ಅಂತ ಹೇಳ್ತಾರೆ, ರ್ಯಾಪಿಡ್ ಐ ಮೂವ್ಮೆಂಟಿನ ಮೂಲಕ ವಿಜ್ಞಾನಿಗಳನ್ನು ಕಂಡು ಹಿಡಿದಿದ್ದಾರೆ. ಒಂದು ಕನಸಿನ ದೀರ್ಘಾವಧಿ ಎಷ್ಟಪ್ಪ ಅಂತ ಹೇಳಿದ್ರೆ 1.5 ನಿಮಿಷ. ಆ 1.5 ನಿಮಿಷದಲ್ಲಿ ಇದೆಲ್ಲ ಕಂಡಿರ್ತೇವಲ್ಲ, ಬೆಳಿಗ್ಗೆ ಎದ್ದು ಎಲ್ಲವನ್ನು ಹೇಳು ಅಂದ್ರೆ ಅವನಿಗೆ ಹೇಳಲಿಕ್ಕೆ ಆಗ್ತದ? ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ನೆನಪಿರ್ತದೆ. ಅಂದ್ರೆ ಅಸ್ಪಷ್ಟವಾದಂತಹ ಚಿತ್ರಣ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ತದೆ. ಹಾಗೆ ಸ್ವಪ್ನದಲ್ಲಿ ಕಂಡಿದ್ದು ಜಾಗೃತಿಗೆ ಬಂದ ಮೇಲೆ ಸ್ಪಷ್ಟವಾಗಿ ವಿವರಣೆ ನೀಡ್ಲಿಕ್ಕೆ ಹೇಗೆ ಆಗೋದಿಲ್ವೋ, ಅಥವಾ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಅಚ್ಚೊತ್ತುಳಿಯುವುದಿಲ್ಲವೋ, ಹಾಗೆ ಪಿತೃಲೋಕದಲ್ಲಿ ಆತ್ಮಜ್ಞಾನವು ಸ್ಪಷ್ಟವಾಗಿ ಕಾಣುವುದಿಲ್ಲ ಅಂತ ಇದಕ್ಕೆ ಅರ್ಥ. ಅಸ್ಪಷ್ಟವಾದಂತಹ ಒಂದಿಷ್ಟು ಜ್ಞಾನ ಉಂಟಾಗ್ತದೆ. ಹಾಗೆ ಗಂಧರ್ವ ಲೋಕ ಅಂತ 2 ಸ್ವರ್ಗಲೋಕವನ್ನ ಉದಾಹರಿಸ್ತಾ ಇದ್ದಾರೆ. ಒಂದು ಪಿತೃಲೋಕ, ಇನ್ನೊಂದು ಗಂಧರ್ವ ಲೋಕ. ಗಂಧರ್ವಾದಿಗಳು ಇರತಕ್ಕಂಥ ಒಂದು ದೇವತಾ ವಿಶೇಷಗಳು, ಅಲ್ಲಿ ನೃತ್ಯ, ವಾದ್ಯ, ಗೀತ ಮುಂತಾದಂತಹ ಭೋಗದಲ್ಲಿ ತೊಡಗಿರಿಕೊಂಡಂತಹ ಒಂದು ಲೋಕ ಇದೆ. ಆ ಲೋಕದಲ್ಲಿ ಆತ್ಮಜ್ಞಾನ ಹೇಗಾಗ್ತದೆ ಅಂದ್ರೆ ಯಥಾ ಅಪ್ಸು ತಥಾ ಗಂಧರ್ವ ಲೋಕೆ ಪರಿದೃಶ್ಯತೆ ಇವ. ನೀರಿನಲ್ಲಿ ನಾವು ನಮ್ಮ ಮುಖವನ್ನ ನೋಡಿಕೊಂಡಾಗ ಅಲ್ಲಿ ಏನು ಪ್ರತಿಬಿಂಬ ಕಾಣ್ತದೋ ಅದು ಎಷ್ಟು ಅಸ್ಪಷ್ಟವಾಗಿ ಕಾಣುತ್ತೆ. ಒಂದೊಂದ್ಸಲ ಅಲೆಗಳು ಬಂದಾಗ, ಗಾಳಿ ಬೀಸಿದಾಗ ಅಲೆಗಳು ಸಣ್ಣ ಸಣ್ಣ ಅಲೆಗಳಲ್ಲಿ ಉಂಟಾದಾಗ ಕಾಣುವುದೇ ಇಲ್ಲ. ನೀರು ಒಂದೊಮ್ಮೆ ಕೊಳೆಯಾಗಿದ್ದಾಗ, ನೀರು ಅಲ್ಲಾಡ್ತಾ ಇರುವಾಗ ಪ್ರತಿಬಿಂಬ ಅನ್ನೋದು ಅಸ್ಪಷ್ಟವಾಗಿರ್ತದೆ. ಹಾಗೆ ಗಂಧರ್ವ ಲೋಕದಲ್ಲಿಯೂ ಕೂಡ ಆತ್ಮನ ಜ್ಞಾನನು ಅಸ್ಪಷ್ಟವಾಗ್ತದೆ. ಕಾರಣ ಇಷ್ಟೇ, ಭೋಗ ಪ್ರಧಾನವಾದಂತಹ ಅಲ್ಲಿ ವ್ಯವಸ್ಥೆ. ಸ್ವರ್ಗಲೋಕದಲ್ಲಿ ಬರೀ ಭೋಗವೇ ತುಂಬಿಕೊಂಡಿರತಕ್ಕಂತಹ ಒಂದು ವ್ಯವಸ್ಥೆ ಇರ್ತದೆ. ಅದರೊಟ್ಟಿಗೆ ಯೋಗವೂ ಕೂಡ ಆಗಲಿ ಅಂತೇಳಿ ಅಧ್ಯಾತ್ಮ ಸಾಧನೆಯನ್ನು ಕೂಡ ಮಾಡ್ಲಿಕ್ಕೆ ಅವಕಾಶಗಳಿದೆ ಇಲ್ಲಿ. ಗುರು ಪ್ರಾಪ್ತಿಯಾದರೆ ಅಥವಾ ಪೂರ್ವದ ಸುಕೃತದಿಂದ ಏನು ಸಂಸ್ಕಾರ ಜಾಗೃತವಾದ್ರೆ ಅಧ್ಯಾತ್ಮ ಸಾಧನೆಯನ್ನು ಮಾಡೋಣ, ಪರಮಾತ್ಮನ ತತ್ವವನ್ನ ಅರಿತುಕೊಳ್ಳೋಣ ಅಂತ ಒಬ್ಬ ಸ್ವರ್ಗಲೋಕದ ಸಾಧಕನು ಹೊರಟ್ರೆ ಅವನಿಗೆ ಭೋಗದ ವ್ಯವಸ್ಥೆಯ ಮಧ್ಯೆ ಬುದ್ಧಿಯನ್ನ ಜ್ಞಾನದ ಕಡೆಗೆ ಏಕಾಗ್ರವಾಗಿ ಹರಿಸುವುದಕ್ಕೂ, ಮನನ ಮಾಡೋದಕ್ಕೂ, ನಿಧಿಧ್ಯಾಸನ ಮಾಡುವುದಕ್ಕೂ ಅದು ತಕ್ಕುದಾಗಿರುವುದಿಲ್ಲ. ಅರ್ಹತೆ ಇದ್ದರೂ ಕೂಡ, ಅವಕಾಶಗಳು ಇದ್ದರೂ ಕೂಡ ಅವನ ಸಾಮರ್ಥ್ಯ ಅನ್ನುವಂಥದ್ದು ಕುಂಠಿತವಾಗಿರ್ತದೆ. ಸ್ವರ್ಗಲೋಕದಲ್ಲಿ ಆತ್ಮಜ್ಞಾನ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಸಾಧ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಇದೆ. ಇನ್ನು 4ನೇ ಲೋಕ ಯಾವುದು ಅಂದ್ರೆ ಬ್ರಹ್ಮಲೋಕ. ಹಾಗಾದ್ರೆ ಬ್ರಹ್ಮಲೋಕದಲ್ಲಿ ಹೇಗೆ ಕತೆ? ಈ ಭೂಹು, ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯ ಅಂತ ಕರೀತಾರೆ. ಭೂಹು ಅಂದ್ರೆ ಭೂಲೋಕ. ಭುವಹದಿಂದ ಆರಂಭ ಮಾಡಿ ಸತ್ಯಲೋಕದವರೆಗೂ ಸ್ವರ್ಗಲೋಕವೇ ಅವುಗಳೆಲ್ಲ.
ಅಂದ್ರೆ ಬರೀ ಸುಖ ಮಾತ್ರ ಇರುವ ಲೋಕ, ಪುಣ್ಯಾತ್ಮರಿಗೆ ಮಾತ್ರ ಸಿಗುವ ಲೋಕಗಳು. ಅತ್ಯಂತ ಶ್ರೇಷ್ಠವಾದ ಆ ಬ್ರಹ್ಮಲೋಕದಲ್ಲಿ ಆತ್ಮಜ್ಞಾನ ಆಗ್ತದಾ ಅಂತ ಕೇಳಿದ್ರೆ ಹೌದು. ಹೇಗಾಗ್ತದೆ? ಛಾಯಾತಪಯೋರಿವ ಬ್ರಹ್ಮಲೋಕೆ. ಬಿಸಿಲಿನಲ್ಲಿ ನಿಂತುಕೊಂಡ ವ್ಯಕ್ತಿಯ ಛಾಯೆ ಅತ್ಯಂತ ವಿವಿಕ್ತವಾಗಿ, ಅತ್ಯಂತ ಬೇರೆ ಬೇರೆಯಾಗಿ ಹೇಗೆ ಕಾಣಿಸೋದು ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತದಂತೆ ಬ್ರಹ್ಮಲೋಕದ. ಕಾರಣ ಇಷ್ಟೇ, ಅಂತಃಕರಣ ಅತ್ಯಂತ ಶುದ್ಧವಾಗಿರತಕ್ಕಂತಹ ಸ್ಥಿತಿಯಲ್ಲಿ ಬ್ರಹ್ಮಲೋಕದಲ್ಲಿ ಇರ್ತಾನೆ. ಆಗ ಬೋಧಿಸಿದಂತಹ ವಿಚಾರಗಳು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿ ಹೀಗೇ ಆತ್ಮನಿದ್ದಾನೆ ಎಂಬುದಾಗಿ ನಿಶ್ಚಯ ಮಾಡಲಿಕ್ಕೆ ಯೋಗ್ಯವಾದಂತಹ ಅಂತಃಕರಣವನ್ನ, ಯೋಗ್ಯವಾದಂತಹ ಬುದ್ಧಿಯನ್ನ ಅವನು ಹೊಂದಿರ್ತಾನೆ ಬ್ರಹ್ಮಲೋಕದಲ್ಲಿ. ಆದ್ದರಿಂದ ಗುರು ಬೋಧಿಸಿದ ತಕ್ಷಣ ಅವನಿಗೆ ಅರ್ಥವಾಗ್ತದೆ. ಅಂದ್ರೆ ಬ್ರಹ್ಮಲೋಕ ಅನ್ನೋದು ಆತ್ಮಜ್ಞಾನಕ್ಕೆ ಅತ್ಯಂತ ಪ್ರಶಸ್ತವಾದದ್ದು. ಸರಿ, ಹಾಗಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬಿಡೋಣ, ಈ ಲೋಕದಲ್ಲಿ ಇಷ್ಟು ಕಷ್ಟ ಅಲ್ಲ, ಬ್ರಹ್ಮಲೋಕದಲ್ಲಿ ಹೋಗಿ ಆತ್ಮಜ್ಞಾನ ಮಾಡಿಕೊಳ್ಳ ಅನ್ನಂದ್ರೆ ಆತ್ಮಜ್ಞಾನ ಮಾಡ್ಕೊಳ್ಳೋದು ಸುಲಭ, ಬ್ರಹ್ಮಲೋಕಕ್ಕೆ ಹೋಗೋದು ಕಷ್ಟ ಅಂತ ಹೇಳ್ತಾರೆ. ಶಂಕರ ಭಗವತ್ಪಾದರು ಹೇಳ್ತಾರೆ, ಏವಂ ಲೋಕಾಂತರೇಶ್ವಪಿ ಇತಿ ಶಾಸ್ತ್ರ ಪ್ರಾಮಾಣ್ಯದ ಅವಗಮ್ಯತೆ. ಇಲ್ಲಿ 2 ಲೋಕ 4 ಲೋಕವನ್ನು ಹೇಳಿದ್ದಾರೆ: ಮನುಷ್ಯಲೋಕ, ಪಿತೃಲೋಕ, ಗಂಧರ್ವಲೋಕ, ಬ್ರಹ್ಮಲೋಕ. ಆದರೆ ಇಲ್ಲಿ ಬೇರೆ ಬೇರೆ ಲೋಕಗಳನ್ನೂ ಕೂಡ ಲೋಕಾಂತರೇಶು ಅಪಿ ಇತಿ ಶಾಸ್ತ್ರ ಪ್ರಾಮಾಣ್ಯದ ಅವಗಮ್ಯತೆ ಗಮ್ಯತೆ. ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಲೋಕಗಳನ್ನು ಹೇಳಿರೋದ್ರಿಂದ ಆ ಎಲ್ಲಾ ಲೋಕಗಳಲ್ಲಿಯೂ ಕೂಡ ಆತ್ಮಜ್ಞಾನ ಕಷ್ಟ ಎಂಬುದಾಗಿ, ಮನುಷ್ಯ ಲೋಕ ಮತ್ತು ಬ್ರಹ್ಮಲೋಕಕ್ಕೆ ಹೊರತಾಗಿ ಬೇರೆ ಎಲ್ಲ ಲೋಕಗಳಲ್ಲಿಯೂ ಇದೇ ಸಮಸ್ಯೆ, ಅಸ್ಪಷ್ಟವಾಗಿ ಅದು ಗೋಚರ ಆಗ್ತದೆ. ಆದ್ರೆ ಛಾಯಾತಪಯೋರಿವ ಅತ್ಯಂತ ವಿವಿಕ್ತಂ ಬ್ರಹ್ಮಲೋಕೆ ಏಕಸ್ಮಿನ್. ಬ್ರಹ್ಮಲೋಕದಲ್ಲಿ ಮಾತ್ರ ನೆರಳು ಮತ್ತು ವಸ್ತುವಿನ ಹೇಗೆ ಸ್ಪಷ್ಟತೆ ಇರುತ್ತೋ ಹಾಗಾಗುತ್ತದೆ. ಸಚ ದುಷ್ಪ್ರಾಪಃ, ಆದ್ರೆ ಅದನ್ನು ಪಡ್ಕೊಳ್ಳೋದು ಕಷ್ಟ. ಅತ್ಯಂತ ವಿಶಿಷ್ಟ ಕರ್ಮಜ್ಞಾನ ಸಾಧ್ಯತ್ವಾತ್. ಬ್ರಹ್ಮಲೋಕಕ್ಕೆ ಹೋಗ್ಬೇಕಂದ್ರೆ ಅಶ್ವಮೇಧದಂತ ವಿಶಿಷ್ಟ ಕರ್ಮವನ್ನು ಮಾಡ್ಬೇಕು, ಅಶ್ವಮೇಧ ಯಾಗ ಅಂತ. ಇಲ್ಲ ಸಗುಣ ಬ್ರಹ್ಮೋಪಾಸನೆ ಅಂತ ಉತ್ಕೃಷ್ಟವಾದ ಉಪಾಸನೆ, ಹಿರಣ್ಯ ಗರ್ಭೋಪಾಸನೆ ಮುಂತಾದವುಗಳನ್ನ ಮಾಡ್ತಾ ಮಾಡ್ತಾ ದೇಹ ಬಿಡುವಾಗ ಸಗುಣ ಬ್ರಹ್ಮನ ಸ್ಮರಣೆಯೊಂದಿಗೆ ದೇಹ ಬಿಡಬೇಕು. ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಈ ಕ್ರಮಮುಕ್ತಿ ವಿಷಯವಾಗಿ ವಿಸ್ತಾರ ಬಂದಿದೆ. ಕ್ರಮಮುಕ್ತಿ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಂದಲೇ ಉಪದೇಶವನ್ನು ಪಡೆದುಕೊಂಡು ಮುಕ್ತಿ ಆಗೋದು. ಇಲ್ಲಿ ಬ್ರಹ್ಮ ಅಂದ್ರೆ ನಾವು ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾವಲ್ಲ, ವೇದಾಂತದ ಭಾಷೆಯಲ್ಲಿ ಹಿರಣ್ಯ ಗರ್ಭ ಅಂತ, ಅದು ಸತ್ಯಲೋಕದಲ್ಲಿ ಉಂಟಾಗುವಂತಹದ್ದು. ಅದಕ್ಕೆ ವಿಶೇಷವಾದಂತಹ ಸಾಧನೆಯನ್ನ ಮಾಡಬೇಕು. ಆದ್ದರಿಂದಲೂ ಒಂದು ದೃಷ್ಟಿಯಲ್ಲಿ ಕಷ್ಟವೇ, ಅಲ್ಲಿ ಹೋಗೋದು ಕಷ್ಟ ಆದ್ರಿಂದ ಅಲ್ಲಿ ಜ್ಞಾನ ಕಷ್ಟ. ಈ ಉಳಿದಿರೋದು ಒಂದೇ ನಮ್ಮ ಕೈಯಲ್ಲಿ, ಏನು? ಮನುಷ್ಯ ಲೋಕ. ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುವಷ್ಟು ಸ್ಪಷ್ಟವಾಗಿ ಮನುಷ್ಯ ಲೋಕದಲ್ಲಿ ಇದು ಸಾಧ್ಯವಾಗ್ತದೆ. ಆದ್ದರಿಂದ ಮನುಷ್ಯ ಜನ್ಮವನ್ನ ನಾವು ಸಾರ್ಥಕಪಡಿಸಿಕೊಳ್ಳಬೇಕು, ಇದರ ಮಹತ್ವವನ್ನು ನಾವು ಅರಿತುಕೊಳ್ಳಬೇಕು ಎಂಬುದಾಗಿ ಶ್ರುತಿ ಈ ಮೂಲಕವಾಗಿ ತಿಳಿಸ್ತಾ ಇದೆ. ಇನ್ನು ಮುಂದಿನ 2-3 ಮಂತ್ರಗಳಲ್ಲಿ ಆತ್ಮಸ್ವರೂಪದ ವಿವರಣೆ ಬರ್ತದೆ. ಆತ್ಮ ಅನಾತ್ಮ ವಿವೇಕವನ್ನ ಮಾಡೋದ್ರ ಮೂಲಕ ಆತ್ಮಸ್ವರೂಪವನ್ನು ಅರಿತುಕೊಳ್ಳಬೇಕು ಮತ್ತು ಪಂಚಕೋಶ ವಿವೇಕದ ಮೂಲಕವಾಗಿ ಆತ್ಮಸ್ವರೂಪವನ್ನು ಅರಿತುಕೊಳ್ಳಬೇಕು. ಆ 2 ವಿಷಯದ ಕುರಿತಾಗಿ ಮುಂದಿನ 6, 7 ಮತ್ತು 8ನೇ ಮಂತ್ರದಲ್ಲಿ ತಿಳಿಸಿಕೊಡ್ತಾ ಇದೆ. ಇಂದ್ರಿಯಾಣಾಂ ಪೃಥಗ್ ಭಾವ ಮುದಯಾಸ್ತಮಯೌ ಚ ಯತ್ ಪೃಥಗುತ್ಪದ್ಯಮಾನಾನಾಂ ಮತ್ವಾ ಧೀರೋ ನ ಶೋಚತಿ. ಇಂದ್ರಿಯ, ಮನಸ್ಸು, ಬುದ್ಧಿ ಈ ಮುಂತಾದ ಉಪಕರಣಗಳಿಗೆ ಅನಾತ್ಮ ಎಂಬುದಾಗಿ ಕರೀತಾರೆ. ಇವುಗಳನ್ನ ಬೆಳಗುವಂತಹ ಚೇತನಕ್ಕೆ ಆತ್ಮ ಎಂಬುದಾಗಿ ಹೇಳ್ತಾರೆ. ಅನಾತ್ಮವಾದಂತಹ ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳು
ಹುಟ್ಟಿರತಕ್ಕಂಥವುಗಳು. ಯಾವುಗಳಿಂದ ಹುಟ್ಟಿದೆ? ಪಂಚಭೂತಗಳಿಂದ ಹುಟ್ಟಿರತಕ್ಕಂಥವು. ಮನಸ್ಸು, ಬುದ್ಧಿ, ಇಂದ್ರಿಯಗಳೆಲ್ಲ ಪಂಚ ತನ್ಮಾತ್ರೆಗಳಿಂದ ಹುಟ್ಟಿದೆ ಅಂತ ಶ್ರುತಿ ಶಾಸ್ತ್ರ ಹೇಳುತ್ತೆ. ಸೂಕ್ಷ್ಮ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಎಂಬುದಾಗಿ ಕರೀತಾರೆ. ಅದರಿಂದ ಪಂಚ ಜ್ಞಾನೇಂದ್ರಿಯಾಣಿ, ಪಂಚ ಕರ್ಮೇಂದ್ರಿಯಾಣಿ, ಪಂಚ ಪ್ರಾಣಾದಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ 19 ಅವಯವಗಳಿಂದ ಒಳಗೊಂಡಿದ್ದ ಸೂಕ್ಷ್ಮ ಶರೀರ ಏನಿದೆ ಅದು ಪಂಚ ತನ್ಮಾತ್ರೆಗಳಿಂದ ಹುಟ್ಟಿದೆ. ಇನ್ನು ಸ್ಥೂಲ ಶರೀರ ಅಂತಕ್ಕಂಥದ್ದು ಪಂಚಭೂತಗಳಿಂದ ಉಂಟಾಗಿದೆ. ಆದ್ದರಿಂದ ಸ್ಥೂಲ ಶರೀರವು ಸೂಕ್ಷ್ಮ ಶರೀರವು ಎರಡೂ ಕೂಡ ಇದು ಹುಟ್ಟಿದ್ದು ಎಂಬುದಾಗಿ ಶ್ರುತಿ ಹೇಳುತ್ತೆ. ಪೃಥಗ್ ಉತ್ಪದ್ಯಮಾನಾನಾಂ ಇಂದ್ರಿಯಾಣಾಂ ತಮ್ಮ ಸ್ವಕಾರಣೇಭ್ಯ ಆಕಾಶಾದಿಭ್ಯ ಪೃಥಗ್ ಉತ್ಪದ್ಯಮಾನಾನಾಂ, ತಮ್ಮ ಕಾರಣಗಳಾದ ಆಕಾಶಾದಿಗಳಿಂದ, ಆಕಾಶ, ವಾಯು ಮುಂತಾದ ಪಂಚಭೂತಗಳಿಂದ ಹೊರತಾಗಿ ಹುಟ್ಟಿರತಕ್ಕಂಥದ್ದು. ಅದು ಕಾರಣ, ಇವು ಕಾರ್ಯ. ಆದ್ದರಿಂದ ಕಾರ್ಯಕಾರಣ ಸಂಬಂಧ ಅನ್ನುವಂಥದ್ದು ದೇಹ ಮನಸ್ಸು ಸಂಘಾತಕ್ಕೂ ಮತ್ತು ಪಂಚಮಹಾಭೂತಕ್ಕೂ ಇದೆ. ಆ ಇಂದ್ರಿಯಗಳಿಗಿಂತ ತಾನು ಬೇರೆ ಎಂಬುದಾಗಿ ತಿಳಿಯುವಂಥದ್ದು. ಯತ್ ಪೃಥಗ್ ಭಾವಂ, ಇಂದ್ರಿಯ ಮನಸ್ಸು ಬುದ್ಧಿಗಳಿಗಿಂತ ಆತ್ಮನು ಅತ್ಯಂತ ಬೇರೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅಷ್ಟೇ ಅಲ್ಲ, ಉದಯಾಸ್ತಮಯೋಚ ಯತ್, ಈ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಹುಟ್ಟು ಮತ್ತು ಸಾವು ಇದೆ. ಈ ಎರಡು ಲಕ್ಷಣಗಳನ್ನ ಇಲ್ಲಿ ಅನಾತ್ಮನನ್ನ ಉದ್ದೇಶಿಸಿ ಹೇಳ್ತಾ ಇದೆ ಶ್ರುತಿ. ಅನಾತ್ಮವಾದಂತಹ ಶರೀರ ಮನಸ್ಸು ಸಂಘಾತಗಳು ಮಹಾಭೂತಗಳಿಂದ ಉಂಟಾಗಿವೆ. ಅಷ್ಟೇ ಅಲ್ಲ, ಅದು ತೋರುವುದು, ಅಡಗುವುದು ನಡೀತಾ ಇದೆ. ಆ ಅನಾತ್ಮಕ್ಕಿಂತ ಆತ್ಮನು ಅತ್ಯಂತ ಬೇರೆ ಎಂಬುದಾಗಿ ಯಾವನು ತಿಳಿದುಕೊಳ್ಳುತ್ತಾನೋ, ಮತ್ವಾ ಧೀರೋ ನ ಶೋಚತಿ, ಆ ಧೀರ ಪುರುಷನು ಶೋಚಿಸುವುದಿಲ್ಲ, ದುಃಖಿಸುವುದಿಲ್ಲ. ಭಗವದ್ಗೀತೆಯ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಆರಂಭ ಮಾಡಿ 25ನೇ ಶ್ಲೋಕದವರೆಗೂ ಅರ್ಜುನ, ನೀನು ದುಃಖಿಸಬೇಡ. ಅದಕ್ಕೆ ಯಾರೋ ಹೇಳ್ತಿದ್ರು ಅದು ಅಶೋಕೋಪನಿಷತ್ತು ಅಂತ. ಪದೇ ಪದೇ ನೀನು ದುಃಖಿಸ್ಲಿಕ್ಕೆ ಕಾರಣವೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಯಾಕೆ? ಈ ಶರೀರ ಮನಸ್ಸು ಬುದ್ಧಿಗಳು ತಾನು ಎಂಬುದಾಗಿ ತಿಳ್ಕೊಂಡಿದ್ರೆ ಅದರಲ್ಲಿ ಉಂಟಾಗತಕ್ಕಂತಹ ಕೊರತೆ, ದೋಷಗಳು ತನಗುಂಟಾಗುತ್ತೆ ಅನ್ನೋ ಕಾರಣಕ್ಕೆ ದುಃಖಿಸಬಹುದು. ಆದ್ರೆ ಅದಕ್ಕಿಂತ ಸರ್ವಥಾ ಭಿನ್ನವಾಗಿರತಕ್ಕಂಥ, ಅದಕ್ಕೆ ಸಂಬಂಧ ಪಡದೇ ಇರತಕ್ಕಂತಹ ಕೇವಲ ಆನಂದ ಸ್ವರೂಪವಾದ, ಚಿನ್ಮಾತ್ರ ಸ್ವರೂಪವಾದ ನೀನು ದುಃಖಿಸುವುದಕ್ಕೆ ಕಾರಣವೇ ಇಲ್ಲ ಎಂಬುದಾಗಿ. ತರತಿ ಶೋಕಮಾತ್ಮವಿತು, ಆತ್ಮವನ್ನು ತಿಳಿದವನು ಶೋಕವನ್ನು ದಾಟುತ್ತಾನೆ ಎಂಬುದಾಗಿ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ. ಅದರಿಂದ ಮತ್ವಾ ಧೀರೋ ನ ಶೋಚತಿ, ಆತ್ಮನನ್ನು ತಿಳಿದುಕೊಂಡು ಧೀರ ಪುರುಷನು ಅಂದ್ರೆ ಸಾಧಕನು, ವಿವೇಕಿಯು ದುಃಖಿಸುವುದಿಲ್ಲ. ದುಃಖಕ್ಕೆ ಕಾರಣ ಇಷ್ಟೇ, ಅನಾತ್ಮ ತಾದಾತ್ಮ್ಯ. ನಾನಲ್ಲದ್ದನ್ನ ನಾನು ಅಂತ ಭಾವಿಸಿಕೊಂಡು ಅದರೊಟ್ಟಿಗೆ ನನ್ನದು ಅಂತ ಒಂದಿಷ್ಟು ಅಭಿಮಾನವನ್ನ ಹೊಂದಿ ಮನುಷ್ಯ ದುಃಖಿಸ್ತಾ ಇದ್ದಾನೆ. ಅಶೋಚ್ಯಾನನ್ವ ಶೋಚಸ್ತ್ವಂ, ದುಃಖಿಸಬಾರದವರಿಗಾಗಿ ದುಃಖಿಸುತ್ತಿದ್ದೀಯಾ ಅಂತಾನೆ ಕೃಷ್ಣ. ಯಾಕೆ? ಅನಾತ್ಮ ಎನ್ನುವಂಥದ್ದು ನನಗೆ ಸಂಬಂಧ ಪಡದೇ ಇರುವ, ಅತ್ಯಂತ ಭಿನ್ನವಾಗಿರುವ, ಮಿಥ್ಯಾಸ್ವರೂಪವಾಗಿರುವ ವಸ್ತುಗಳು. ಪ್ರಜ್ಞಾವಾದಾಂಶ್ಚ ಭಾಷಸೆ, ಬಹಳ ಬುದ್ಧಿವಂತನಾಗಿ ಮಾತಾಡ್ತಿದ್ಯಾ ಅರ್ಜುನ ಅಂತ ಹೇಳ್ತಾನೆ ಕೃಷ್ಣ. ಯಾರಿಗೆ ದುಃಖಿಸಬಾರದೋ ಅಂಥವರಿಗೆ ದುಃಖಿಸ್ತಾ ಇದ್ದುಕೊಂಡು ಧರ್ಮಶಾಸ್ತ್ರಗಳ ಉಪದೇಶವನ್ನು ನನಗೆ ಕೊಡ್ತಾ ಇದ್ಯಾ ನೀನು ಅಂತ ಹೇಳ್ತಾನೆ. ಗತಾಸೂಶ್ಚ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಹ. ಇದು ಉಪನಿಷತ್ತು ಭಗವದ್ಗೀತೆಯ ಸಂದೇಶ. ಪಂಡಿತಾಹ ನ ಅನುಶೋಚಂತಿ, ಇಲ್ಲಿ ಧೀರಾಹ ನ ಶೋಚತಿ.
ಧೀರ ಅಂದ್ರೂ ಒಂದೇ, ಪಂಡಿತ ಅಂದ್ರೂ ಒಂದೇ. ಆತ್ಮಜ್ಞಾನಿ ಅಂತ ಅರ್ಥ. ಆತ್ಮಜ್ಞಾನಿಯ ಲಕ್ಷಣ ಏನಪ್ಪಾ ಅಂದ್ರೆ ದುಃಖ ನಿವೃತ್ತಿ ಆಗ್ತದೆ ಅವನಿಗೆ. ದುಃಖ ಇದೆ ಅಂದ್ರೆ ಅಜ್ಞಾನ ಇದೆ ಅಂತ ಅರ್ಥ. ಆ ದುಃಖ ನಿವೃತ್ತಿಗೆ ಇನ್ನೊಂದು ಹೆಸರು ಮೋಕ್ಷ. ಮೋಕ್ಷಕ್ಕೆ ಸಾಧನ ಯಾವುದು? ಮತ್ವ, ತಿಳಿದುಕೊಳ್ಳೋದು ಅಂತ. ಜ್ಞಾನಾತ್ ಏವತು ಕೈವಲ್ಯಂ, ಆತ್ಮಜ್ಞಾನದಿಂದಲೇ ಮೋಕ್ಷ ಎಂಬುದು ಶ್ರುತಿ ಸ್ಪಷ್ಟಪಡಿಸ್ತಾ ಇದೆ. ಹಾಗಾದ್ರೆ ಆತ್ಮಜ್ಞಾನ ಅಂದ್ರೆ ಏನು? ಆತ್ಮ ಮತ್ತು ಅನಾತ್ಮ ಇವುಗಳನ್ನ ಅತ್ಯಂತ ಸ್ಪಷ್ಟವಾಗಿ ಅರಿತುಕೊಂಡು ಆತ್ಮನೇ ನಾನಾಗಿದ್ದೇನೆ ಎಂಬ ತಾದಾತ್ಮ್ಯವನ್ನು ಪಡೆದುಕೊಳ್ಳೋದು ಆತ್ಮನಿಷ್ಠೆ ಎಂಬುದಾಗಿ ಹೇಳ್ತಾರೆ. ಮೊದಲನೇದಾಗಿ ಆತ್ಮಾನಾತ್ಮರ ವಿವೇಕ ಸ್ಪಷ್ಟವಾಗಿ ಆಗಬೇಕು ನಮ್ಮಲ್ಲಿ. ಈಗ ಅವಿವೇಕ ಉಂಟಾಗಿದೆ. ಶಂಕರರ ಭಾಷೆಯಲ್ಲಿ ಹೇಳುವುದಾದ್ರೆ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋಹೋ ವಿಷಯ ವಿಷಯಿಣೋಹೋ ತಮಃ ಪ್ರಕಾಶವತ್ತು ವಿರುದ್ಧ ಸ್ವಭಾವಯೋಹೋ ಇತರೇತರ ಭಾವಾನುಪಪತ್ತೋ ಸಿದ್ಧಾಯಾಂ ತದ್ಧರ್ಮಾಣಾಂಚ ಸುತರಾಂ ಇತರೇತರ ಭಾವಾನುಪತ್ತಿ. ಈ ರೀತಿಯಾಗಿ ಆತ್ಮನೂ ಅನಾತ್ಮನೂ ಕತ್ತಲೆಯಲ್ಲಿ ಬೆಳಕುಗಳಂತೆ ಅತ್ಯಂತ ಭಿನ್ನವಾಗಿದ್ದರೂ ಕೂಡ ಪರಸ್ಪರ ಸೇರಿಕೊಂಡು ಅನ್ಯೋನ್ಯ ಅಧ್ಯಾಸ ಎರಡನ್ನೂ ಕಲಬೆರಕೆ ಮಾಡಿಕೊಂಡು ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಇವುಗಳನ್ನ ಬೇರೆ ಬೇರೆಯಾಗಿ ತಿಳಿದುಕೊಳ್ಳುವುದಕ್ಕೆ ಹೆಸರು ಜ್ಞಾನ. ಶರೀರ ಮನಸ್ಸು ಬುದ್ಧಿ ಎನ್ನುವುದು ಅನಾತ್ಮ ಎಂಬುದಾಗಿ ಕರೆಯಲ್ಪಡುತ್ತದೆ. ಅನಾತ್ಮದ ಸ್ವಭಾವ ಏನು? ಒಂದು ಅದರಲ್ಲಿ ದೃಶ್ಯತ್ವ ಅನ್ನೋದು ಮೊದಲನೆಯದೇ ದೋಷ. ಅದರಲ್ಲಿ ಅದು ದೃಶ್ಯವಾಗಿದೆ. ಆತ್ಮ ಎನ್ನುವುದು ದೃಕ್ ಸ್ವರೂಪನಾಗಿದ್ದಾನೆ, ಕೇವಲ ನೋಡುವವನಷ್ಟೇ, ಅವನು ನೋಡಲ್ಪಡುವುದಿಲ್ಲ. ಆದ್ರೆ ಶರೀರ ಮನಸ್ಸು ಬುದ್ಧಿಗಳು ನೋಡಲ್ಪಡುತ್ತೆ. ಆದ್ದರಿಂದ ಜಡತ್ವ, ದೇಹ ಮನಸ್ಸು ಬುದ್ಧಿಗಳು ಜಡವಾಗಿವೆ. ಚೇತನತ್ವ ಅನ್ನೋದು ಅಲ್ಲಿ ತೋರಿಕೆಯೇ ಹೊರತು ಶಾಶ್ವತವಾಗಿರತಕ್ಕಂಥದ್ದಲ್ಲ. ಆದ್ರೆ ಆತ್ಮನಲ್ಲಿರುವಂತಹ ಅರಿವು ಅನ್ನೋದು ಸ್ವರೂಪಭೂತವಾದದ್ದು, ಆಗಂತುಕವಲ್ಲ. ಶರೀರ ಮನಸ್ಸು ಬುದ್ಧಿಗಳಲ್ಲಿ ಆಗಂತುಕವಾದ ಪ್ರಾತಿಭಾಸಿಕವಾದಂತಹ ಏನು ಆ ಅರಿವು ಅನ್ನುವಂಥದ್ದಿದೆ. ಅರಿವಿನ ಛಾಯೆ, ಆಭಾಸ ಅನ್ನುವಂಥದ್ದು ಮೂಡಿದೆ. ಆದ್ದರಿಂದ ಶರೀರ ಮನಸ್ಸು ಬುದ್ಧಿಗಳು ಜಡವಾದವುಗಳು, ಅಚೇತನವಾದವುಗಳು. ಆ ಕಾರಣದಿಂದಲೇ ಅವು ವಿಕಾರವನ್ನು ಕೂಡ ಹೊಂದುತ್ತವೆ, ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅಷ್ಟೇ ಅಲ್ಲ, ಅನೇಕವಾಗಿವೆ. ಶರೀರದಲ್ಲೇ ಅಂಗೋಪಾಂಗಗಳು, ಇಂದ್ರಿಯಗಳಲ್ಲಿ ಅನೇಕ ಬಗೆಗಳು, ಮನಸ್ಸು ಬುದ್ಧಿಗಳಲ್ಲಿ ಅನೇಕ ಬಗೆಯ ವೃತ್ತಿಗಳು, ಹೀಗೆ ಶಾಖೋಪಶಾಖೆಯಾಗಿರದೆ ಹಲವು ಬಗೆಯಾಗಿರತಕ್ಕಂಥವು. ಆದ್ರೆ ಆತ್ಮನು ಹಾಗಲ್ಲ, ಏಕನಾಗಿರುವವನು, ವಿಕಾರರಹಿತನಾಗಿರುವವನು. ಶರೀರ ಅನ್ನುವಂಥದ್ದು ಹುಟ್ಟುವನ್ನು ಪಡೆದುಕೊಂಡಿದೆ. ಇಂದ್ರಿಯಗಳು ಕೂಡ, ಮನಸ್ಸು ಕೂಡ ಹುಟ್ಟನ್ನು ಪಡೆದುಕೊಂಡಿದೆ, ಜನ್ಮ ಆಗಿದೆ ಅದಕ್ಕೆ. ಯಾವುದು ಹುಟ್ಟನ್ನು ಪಡ್ಕೊಂಡಿದೆಯೋ ಅದು ಸಾಯತ್ತೆ. ಆತ್ಮನು ಹುಟ್ಟಿಲ್ಲದವನು, ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ. ಶರೀರದಲ್ಲಿ ಜನಿತ್ವ ಅನ್ನುವ ದೋಷ ಇದೆ. ಆತ್ಮನು ಅಜನು, ಅವ್ಯಯನು. ಹಾಗೆ ಆತ್ಮನು ಮತ್ತು ಅನಾತ್ಮನ ಮಧ್ಯೆ ನಾವು ಲಕ್ಷಣವನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ನಾನು ಆತ್ಮನೇ ಇದ್ದೇನೆ, ಹುಟ್ಟು ಸಾವುಗಳನ್ನ ಮೀರಿದ ವಿಕಾರರಹಿತವಾದ ಚೇತನ ಸ್ವರೂಪವಾದ ಸತ್ಯಸ್ವರೂಪವಾದ ಸರ್ವವ್ಯಾಪಕವಾದ ಸಚ್ಚಿದಾನಂದ ಸ್ವರೂಪವಾದ ಆತ್ಮನು ಈ ಶರೀರ ಮನಸ್ಸು ಬುದ್ಧಿಗಳಿಗಿಂತ ಅತ್ಯಂತ ಭಿನ್ನನು ಎನ್ನುವುದನ್ನ ಗುರುಶಾಸ್ತ್ರೋಪದೇಶದ ಸಹಾಯದಿಂದ ಯಾವಾತನು ತಿಳಿದುಕೊಳ್ಳುತ್ತಾನೋ ಅವನಿಗೆ ದುಃಖವಿರುವುದಿಲ್ಲ. ಶ್ರುತಿ ಇಲ್ಲಿ ಅವಸ್ಥಾತ್ರಯದ ಪರೀಕ್ಷೆಯನ್ನು ನಮಗೆ ಹೇಳ್ತಾ ಇದೆ. ಉದಯಾಸ್ತಮಯೌಚ ಯತ್, ಉದಯ ಅಸ್ತಮಯವು ಯಾವುದು? ಇಂದ್ರಿಯಗಳು. ಇಂದ್ರಿಯ ಅಂದಾಗ ದೇಹ ಮನಸ್ಸು ಸಂಘಾತವನ್ನು ತೆಗೆದುಕೊಳ್ಳಬೇಕು. ಈ ಶರೀರ ಇಂದ್ರಿಯ ಮನಸ್ಸುಗಳು ಉದಯ ಮತ್ತು ಅಸ್ತಗಳನ್ನು ಹೊಂದುತ್ತವೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ.
ಬೆಳಿಗ್ಗೆ ಎದ್ದಾದ ತಕ್ಷಣ ನಾನು ಅನ್ನೋದು ಎದ್ಕೊಳ್ಳುತ್ತೆ. ಅದರೊಟ್ಟಿಗೆ ಶರೀರ ಮನಸ್ಸುಗಳ ಸಂಘಾತವೂ ಎದ್ದು ತೋರುತ್ತೆ. ಸುಷುಪ್ತಿಗೆ ನಾವು ಹೋದಾಗ ಅಲ್ಲಿ ಶರೀರವೂ ಇಲ್ಲ, ಮನಸ್ಸೂ ಇಲ್ಲ, ಸಂಸಾರವೂ ಇಲ್ಲ. ಈ ಸುಷುಪ್ತಿ ಮತ್ತು ಎಚ್ಚರ ಉದಯ ಅಸ್ತ ಅಂತ ಕರೀತಾರೆ. ಅಸ್ತ ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಶರೀರ ಮನಸ್ಸು ಬುದ್ಧಿಗಳು ತೋರಿಕೊಳ್ಳೋದಿಲ್ಲ. ಎಚ್ಚರ ಆದಾಗ ಇದು ತೋರ್ಕೊಳ್ಳುತ್ತವೆ. ಇದನ್ನ ನೋಡಿಕೊಂಡು ಆತ್ಮನೂ ಇವುಗಳಿಗಿಂತ ಬೇರೆ ಎಂಬುದಾಗಿ ಅರಿತುಕೊಳ್ಳಬೇಕು. ಎಚ್ಚರ ಇದ್ದಾಗ ಶರೀರ ಮನಸ್ಸುಗಳಿಂದ ಒಡಗೂಡಿ ನಾವು ವ್ಯವಹಾರ ಮಾಡ್ತೇವೆ, ಅದೇ ನಾನು ಅಂತ ಅಂದುಕೊಳ್ಳುವ ಸಾಧ್ಯತೆ ಇದೆ. ಸುಷುಪ್ತಿಯಲ್ಲಿ ಅವುಗಳು ಇಲ್ಲದಿದ್ದಾಗ ನಾನು ಇರ್ತೇನೆ ಎನ್ನುವ ಅನುಭವ ನಮಗಿದೆ. ಮನಸ್ಸು ಬುದ್ಧಿಗಳು ಇರಲಿಲ್ಲ, ಆದ್ರೆ ನಾನು ಇದ್ದೆ ಸುಷುಪ್ತಿಯಲ್ಲಿ ಎಂಬ ಅನುಭವ ಯಾರಿಗೂ ಉಂಟಾಗದೇ ಇರುವುದಿಲ್ಲ. ಸುಷುಪ್ತಿಯಲ್ಲಿ ನಾನಿದ್ದೆ, ಆದರೆ ಇದ್ಯಾವ ಉಪಕರಣಗಳಿರಲಿಲ್ಲ. ಎಚ್ಚರ ಆದ ಮೇಲೆ ಇದು ತೋರಿಕೊಂಡವು. ಆದ್ದರಿಂದ ಯಾವುದು ಬಂದು ಹೋಗ್ತದೋ ಅದು ಸತ್ಯ ಅಲ್ಲ, ಯಾವುದು ಯಾವಾಗಲೂ ಇರ್ತದೋ ಅದೇ ಸತ್ಯ. ಆ ಅರಿವು ಪ್ರಜ್ಞೆ ಅನ್ನುವಂಥದ್ದು ಜಾಗೃತ ಅವಸ್ಥೆಯಲ್ಲಿಯೂ ಶರೀರ ಮನಸ್ಸು ಬುದ್ಧಿಗಳನ್ನು ಬೆಳಗ್ತಾ ಇತ್ತು. ಸುಷುಪ್ತಿ ಅವಸ್ಥೆಗಳಲ್ಲಿ ಇವು ಇಲ್ಲದಿದ್ದಾಗಲೂ ಇದರ ಅಭಾವವನ್ನೂ ಕೂಡ ಬೆಳಗ್ತಾ ಇದೆ. ಆದ್ರಿಂದ ಅರಿವು, ಚೈತನ್ಯ, ಪ್ರಜ್ಞೆ, ಕಾನ್ಶಿಯಸ್ನೆಸ್, ಅದಕ್ಕೆ ಆತ್ಮ ಎಂಬುದಾಗಿ ಕರೆದಿದೆ. ಆ ಆತ್ಮನು ಈ ಶರೀರಕ್ಕಷ್ಟೇ ಸೀಮಿತವಾದವನಲ್ಲ, ಶರೀರ ಮನಸ್ಸು ಬುದ್ಧಿಗಳನ್ನ ಮೀರಿರುವ ತತ್ವ, ಈ ದೇಶಕಾಲವನ್ನೇ ಮೀರಿರುವ ತತ್ವ. ಪಾರಮಾರ್ಥಿಕ ಎಂಬುದಾಗಿ ಕರೀತಾರೆ ಅದಕ್ಕೆ. ಈ ಸಂಸಾರದ ಸಂಬಂಧವು ಸ್ವಲ್ಪವೂ ಇಲ್ಲದೆ ತನ್ನ ಪಾಡಿಗೆ ತಾನು ಸ್ವತಂತ್ರವಾಗಿ ಸ್ವಸ್ವರೂಪದಲ್ಲಿ ಬೆಳಗುತ್ತಿರುವ ಆ ಆತ್ಮ ಚೈತನ್ಯವನ್ನ ನಾನು ಎಂಬುದಾಗಿ ಯಾರು ಅರಿತುಕೊಳ್ತಾರೋ ಅವರ ದುಃಖಗಳು ಶಾಶ್ವತವಾಗಿ ನಿವೃತ್ತಿಯಾಗುತ್ತೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಇದು ಆತ್ಮಾನಾತ್ಮ ವಿವೇಕದ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇರುವ ರೀತಿ. ಇನ್ನು ಮುಂದಿನ 2 ಮಂತ್ರಗಳಲ್ಲಿ ಪಂಚಕೋಶಗಳ ವಿವೇಕದ ಮೂಲಕವಾಗಿ ಆತ್ಮಸ್ವರೂಪವನ್ನು ತಿಳಿಸಿಕೊಡುತ್ತೆ. 7 ಮತ್ತು 8ನೇ ಮಂತ್ರ. ಇಂದ್ರಿಯೇಭ್ಯಃ ಪರಂ ಮನೋ ಮನಸಃ ಸತ್ವಮುತ್ತಮಂ ಸತ್ವಾದಧಿಮಹಾನಾತ್ಮ ಮಹತೋ ವ್ಯಕ್ತಮುತ್ತಮಂ ಅವ್ಯಕ್ತಾತ್ ಪರಃ ಪುರುಷೋ ವ್ಯಾಪಕೋ ಲಿಂಗ ಏವ ಚ ಯಜ್ಞಾತ್ವಾ ಮುಚ್ಯತೆ ಜಂತುರಮೃತತ್ವಂಚ ಗಚ್ಚತಿ. ಶಂಕರರು ಈ ಮಂತ್ರಕ್ಕಿಂತ ಮುಂಚೆ ಒಂದು ಭಾಷ್ಯವನ್ನು ಬರೀತಾರೆ. ಯಸ್ಮಾದ್ ಆತ್ಮನಃ ಇಂದ್ರಿಯಾಣಾಂ ಪೃಥಗ್ಭಾವಃ ಉಕ್ತಃ ನಾಸೌ ಬಹಿರಧಿಗಂತವ್ಯಃ ಯಸ್ಮಾತ್ ಪ್ರತ್ಯಗಾತ್ಮಾಸು ಸರ್ವಸ್ಯ. ಹಿಂದಿನ ಮಂತ್ರದಲ್ಲಿ ಹೇಳಿತ್ತು ಇಂದ್ರಿಯಗಳಿಗಿಂತ ಆತ್ಮನು ಪೃಥಕ್, ಬೇರೆ ಎಂಬುದು. ಮತ್ತು ಇಂದ್ರಿಯಗಳು ಹುಟ್ಟು ಹೊಂದುಗಳನ್ನ ಪಡೆದುಕೊಳ್ಳುತ್ತೆ, ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ, ಆದ್ದರಿಂದ ಇಂದ್ರಿಯಗಳಿಗಿಂತ ಬೇರೆ ಎಂಬುದಾಗಿ ಹೇಳಿತ್ತು. ಕೆಲವರಿಗೆ ಇಂತಿಂತ ಸಣ್ಣ ಸಣ್ಣ ವಾಕ್ಯ ಸಿಕ್ಕಿದ್ರೆ ಸಾಕು, ತಮ್ಮದೇ ಆದ ಒಂದು ಸಿದ್ಧಾಂತ ಮಂಡಿಸಿ ಬಿಡ್ತಾರೆ. ನೋಡಿದ್ರ ಪೃಥಕ್ ಭಾವ ಅಂತ ಹೇಳ್ಬಿಟ್ಟಿದೆ, ಶರೀರ ಮನಸ್ಸು ಬುದ್ಧಿಗಳಿಗಿಂತ ಅತ್ಯಂತ ಪೃಥಕ್ ಅಂತ ಹೇಳಿರೋದ್ರಿಂದ ಅವನು ಇನ್ನೆಲ್ಲೋ ಇರಬೇಕು, ಅವನು ವೈಕುಂಠದಲ್ಲೋ ಕೈಲಾಸದಲ್ಲೋ ಇರಬೇಕು. ಆದ್ರಿಂದ ಈ ಶರೀರದ ಒಳಗೆ ದೇವರಿದ್ದಾನೆ ಎನ್ನುವುದಲ್ಲ, ಅವನನ್ನು ಹೊರಗಡೆಗೆ ನಾವು ಹುಡುಕಬೇಕು ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಈ ವಾಕ್ಯವನ್ನು ಇಟ್ಟುಕೊಂಡು. ಅದರಿಂದ ಶ್ರುತಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತೆ. ಇಲ್ಲಪ್ಪ, ನೀನು ಹೊರಗಡೆ ಹುಡುಕೋದಲ್ಲ, ಅವನನ್ನು ನಿನ್ನೊಳಗೆ ಹುಡುಕಬೇಕು. ನಾ ಅಸೌ ಬಹಿಹಿ ಅಧಿಗಂತವ್ಯ, ಹೊರಗಡೆಗೆ ಅವನನ್ನ ಪಡೆದುಕೊಳ್ಳೋದಲ್ಲ. ಪ್ರತ್ಯೇಗಾತ್ಮನಾಗಿರುವುದರಿಂದ ನಮ್ಮೊಳಗೆ, ನಮ್ಮ ಸ್ವಸ್ವರೂಪವಾಗಿ ನಮ್ಮೊಳಗೆ ಎಂಬ ಮಾತಿಗೆ ನಾನು ನಾನು ಅಂತ ಹೇಳ್ತಕ್ಕಂತಹ ಈ ಶಬ್ದಕ್ಕೆ ಅರ್ಥರೂಪವಾಗಿರುವಂತಹ ಏನೊಂದು ಚೇತನ ಇದೆ,
ಅಲ್ಲಿಯೇ ಅವನನ್ನ ಕಂಡುಕೊಳ್ಬೇಕು ಅಂತ. ಆದ್ದರಿಂದ ನಮ್ಮ ಸ್ವರೂಪದಲ್ಲಿ ಪಂಚಕೋಶಗಳಿಗೆ ಸಾಕ್ಷಿಯಾಗಿ ಆತ್ಮನನ್ನ ಅರಿತುಕೊಳ್ಳಬೇಕು ಎಂಬುದನ್ನ ಸ್ಪಷ್ಟಪಡಿಸುವುದಕ್ಕೆ ಮುಂದಿನ ಮಂತ್ರ ಬಂದಿದೆ ಎಂಬುದಾಗಿ ಶಂಕರರು ಹೇಳ್ತಾರೆ. ಇಂದ್ರಿಯೇಭ್ಯ ಪರಂ ಮನಃ. ಮಂತ್ರದ ಅರ್ಥ ನೋಡೋಣ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾಗಿದೆ. ಮನಸ ಸತ್ವಮುತ್ತಮಂ. ಮನಸ್ಸಿಗಿಂತ ಸತ್ವವು ಉತ್ತಮವಾಗಿದೆ, ಶ್ರೇಷ್ಠವಾಗಿದೆ ಅಂತ ಅರ್ಥ. ಇಲ್ಲಿ ಸತ್ವ ಅಂತ ಹೇಳಿದ್ರೆ ಬುದ್ಧಿ ಅಂತ ತೆಗೆದುಕೊಳ್ಬೇಕು. ಸತ್ವ ಎಂಬ ಶಬ್ದಕ್ಕೆ ಈ ಸತ್ವ ಗುಣ ಅಂತ ಒಂದು ಅರ್ಥನೂ ಇದೆ. ಇನ್ನೊಂದು ಅರ್ಥ ಸತ್ವ ಪ್ರಧಾನವಾದ ಅಂತಃಕರಣ ಅಂತನೂ ಅರ್ಥ ಇದೆ. ಅದನ್ನ ಯಾವ ಸಂದರ್ಭದಲ್ಲಿ ಯಾವ ಅರ್ಥ ತೆಗೆದುಕೊಳ್ಬೇಕು ಅಂತ ನಾವು ಸಂದರ್ಭ ನೋಡಿ ನಿಶ್ಚಯಿಸ್ಬೇಕು. ನಮ್ಗಾಗಲ್ಲ ಅಂದ್ರೆ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಆದ್ರೆ ಸತ್ವಗುಣ ಅಂತ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು, ಕೆಲವೊಂದು ಸಂದರ್ಭದಲ್ಲಿ ಪೂರ್ಣ ಅಂತಃಕರಣವನ್ನೇ ತೆಗೆದುಕೊಳ್ಬೇಕು ಸತ್ವ ಅನ್ನೋ ಶಬ್ದದ ಮೂಲಕ. ಈ ಸಂದರ್ಭದಲ್ಲಿ ಸತ್ವ ಅಂದ್ರೆ ಬುದ್ಧಿ ಅಂತ ತೆಗೆದುಕೊಳ್ಬೇಕು. ಯಾಕೆ? ಹಿಂದಿನ ಮಂತ್ರದಲ್ಲಿ ಮನಸ್ಸು ಅಂತ ಹೇಳಿದೆ, ಇಂದ್ರಿಯಗಳಿಂದ ಮನಸ್ಸು ಶ್ರೇಷ್ಠ ಅಂತ ಹೇಳಿದೆ. ಮನಸ್ಸಿಗಿಂತ ಅಂತಃಕರಣ ಶ್ರೇಷ್ಠ ಅಂತ ಹೇಳಿಬಿಟ್ರೆ ಏನಾಗತ್ತೆ? ಅಂತಃಕರಣದ ಭಾಗವೇ ಮನಸ್ಸಾಗಿರೋದ್ರಿಂದ ಸ್ಪಷ್ಟವಾಗಿ ಹೇಳಿದಾಗ ಆಗಲ್ಲ. ಅದಕ್ಕೆ ಇಲ್ಲಿ ಬುದ್ಧಿ, ಶಂಕರ ಹೇಳ್ತಾರೆ, ಸತ್ವ ಶಬ್ದಾತ್ ಬುದ್ಧಿರಿಹ ಉಚ್ಯತೆ. ಸತ್ವ ಎನ್ನುವ ಶಬ್ದದಿಂದ ಬುದ್ಧಿಯನ್ನ ಇಲ್ಲಿ ಹೇಳಲ್ಪಟ್ಟಿದೆ. ಸತ್ವಾದಪಿ ಮಹಾನ್ ಆತ್ಮ. ಬುದ್ಧಿಗಿಂತಲೂ ಮಹಾನ್ ಆತ್ಮ ಅಂತ ಮಹತ್ತತ್ವವನ್ನ ಹೇಳಿದೆ ಅಂತ. ಇಲ್ಲಿ ಆತ್ಮ ಅಂತ ಹೇಳಿದ್ರೆ ಬುದ್ಧಿ ಅಂತಾನೆ ಅರ್ಥ. ಆದ್ರೆ ಮಹಾನ್ ಬುದ್ಧಿ ಅಂದ್ರೇನು? ಸಮಷ್ಟಿ ಬುದ್ಧಿ. ಆತ್ಮ ಎಂಬ ಶಬ್ದಕ್ಕೆ ತಾನು ಅಂತ ಅರ್ಥ. ಈ ಬುದ್ಧಿಯಲ್ಲಿಯೂ ಕೂಡ ನಾನು ಅಂತಕ್ಕಂಥ ಭಾವ ಇದೆ ನಮಗೆ. ಆದ್ರೆ ಬುದ್ಧಿಗಿಂತಲೂ ಹೆಚ್ಚಿನದಾದ ಇನ್ನೊಂದು ನಾನು ಇದೆ. ಅದು ಯಾವುದು? ಹಿರಣ್ಯ ಗರ್ಭ ಎಂಬುದಾಗಿ ಕರೀತಾರೆ. ಸಗುಣ ಬ್ರಹ್ಮ, ಸಮಷ್ಟಿ ಬುದ್ಧಿ, ಸಮಷ್ಟಿ ಪ್ರಾಣ ಎಂಬುದಾಗಿ ಕರೀತಾರೆ. ಅದು ಈ ಇಂಡಿವಿಜುವಲ್ ಇಂಟೆಲೆಕ್ಟ್ ಇದೆಯಲ್ಲ, ನಮ್ಮ ವ್ಯಷ್ಟಿ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಸಮಷ್ಟಿ ಬುದ್ಧಿ. ಅದಕ್ಕೆ ಮಹಾನ್ ಆತ್ಮ ಅಥವಾ ಮಹತ್ತತ್ವ ಎಂಬುದಾಗಿ ಕರೀತಾರೆ. ಇನ್ನೊಂದು ಶಬ್ದ ಹಿರಣ್ಯ ಗರ್ಭ. ಮಹತೋ ವ್ಯಕ್ತಮುತ್ತಮಂ. ಆ ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ಅನ್ನುವಂಥದ್ದು ಶ್ರೇಷ್ಠವಾದದ್ದು. ಒಂದಕ್ಕಿಂತ ಒಂದಕ್ಕೆ ಶ್ರೇಷ್ಠವನ್ನ ಇಲ್ಲಿ ತೋರಿಸಿಕೊಡ್ತಾ ಹೋಗ್ತಾ ಇದೆ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಸಮಷ್ಟಿ ಬುದ್ಧಿ ಶ್ರೇಷ್ಠ, ಸಮಷ್ಟಿ ಬುದ್ಧಿಗಿಂತ ಅವ್ಯಕ್ತ ಅನ್ನುವಂಥದ್ದು ಶ್ರೇಷ್ಠ. ಅವ್ಯಕ್ತ ಅಂತ ಹೇಳಿದ್ರೇನು? ಅದಕ್ಕೆ ಮಾಯೆ ಎಂಬುದಾಗಿ ಕರೀತಾರೆ, ಅವ್ಯಾಕೃತ ಅಂತ ಕರೀತಾರೆ, ಮೂಲ ಪ್ರಕೃತಿ ಎಂಬುದಾಗಿ ಕರೀತಾರೆ, ಪರಮಾತ್ಮನ ಶಕ್ತಿ ಎಂಬುದಾಗಿ ಕೂಡ ಕರೀತಾರೆ. ಆದ್ದರಿಂದ ಅವ್ಯಕ್ತನಾಮ್ನಿ ಪರಮೇಶ ಶಕ್ತಿ ತ್ರಿಗುಣಾತ್ಮಿಕ, ಅದು ಸತ್ವರಜಸ್ತಮೋ ಗುಣಾತ್ಮಿಕವಾದಂತಹ ಪರಮೇಶ್ವರನ ಶಕ್ತಿ, ಅದನ್ನ ಇಲ್ಲಿ ಅವ್ಯಕ್ತ ಎಂಬುದಾಗಿ ಕರೆದಿದ್ದಾರೆ. ಅದು ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠ. ಸರಿ, ಶ್ರೇಷ್ಠ ಯಾವ ದೃಷ್ಟಿಯಲ್ಲಿ ಅಂತ ಪ್ರಶ್ನೆ ಬರ್ಬೋದು ನಮ್ಗೆ. ಇಂದ್ರಿಯಗಳಿಂದ ಮನಸ್ಸು ಶ್ರೇಷ್ಠ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಶಂಕರರು ಹೆಚ್ಚು ಭಾಷ್ಯ ಬರೆಯಲ್ಲ ಈ ಮಂತ್ರಕ್ಕೆ. ಯಾಕೆ? ಹಿಂದೆ ನಮ್ಮ ಕಠೋಪನಿಷತ್ತಿನಲ್ಲಿಯೇ ಮೊದಲನೇ ಅಧ್ಯಾಯದ 3ನೇ ವಲ್ಲಿಯಲ್ಲಿ 10ನೇ ಮಂತ್ರ 11ನೇ ಮಂತ್ರದಲ್ಲಿ ಇದೇ ರೀತಿಯಂತ ಒಂದು ಚಿಂತನೆ ಬಂದಿದೆ. ಅಲ್ಲಿ ಹೇಗೆ ಬಂದಿದೆ? ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಮವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠಾ ಸಾ ಪರಾಗತಿ. ಈ ರೀತಿಯಾಗಿ ಇದೇ ಮಂತ್ರದ ಒಂದು ಅರ್ಥವನ್ನ ತಿಳಿಸ್ಕೊಡ್ತಾ ಇರುವುದರಿಂದ ಶಂಕರರ ಹೆಚ್ಚಿಗೆ ಭಾಷೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಆ ಹೆಚ್ಚಿನದು ಪರಹ ಎಂಬ ಮಾತಿಗೆ ಅರ್ಥ ಹೇಳ್ತಾರೆ, ಸೂಕ್ಷ್ಮ ಮಹಾಂತಶ್ಚ ಪ್ರತ್ಯೇಗಾತ್ಮಭೂತಾಶ್ಚ.
ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು, ಶ್ರೇಷ್ಠ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ? ಸೂಕ್ಷ್ಮ ಅಂತ. ಇಂದ್ರಿಯಗಳಿಗಿಂತ ಮನಸ್ಸು ಸೂಕ್ಷ್ಮ. ಅಷ್ಟೇ ಅಲ್ಲ, ಮಹಾಂತ. ಅಂದ್ರೆ ಇಂದ್ರಿಯಗಳನ್ನ ಮನಸ್ಸು ನಿಯಂತ್ರಣ ಮಾಡುತ್ತೆ, ಕಾರಣ ಅದು ಆಗಿರೋದ್ರಿಂದ. ಆದ್ರಿಂದ ನಿಯಂತ್ರಕ ಸ್ವಭಾವ ಅನ್ನೋದು ಹೆಚ್ಚಿನದಾಗಿದೆ ಮನಸ್ಸಿಗೆ, ಇಂದ್ರಿಯಗಳಿಗಿಂತ ಹೆಚ್ಚಿನದಾಗಿದೆ. ಅಷ್ಟೇ ಅಲ್ಲ, ಪ್ರತ್ಯಗಾತ್ಮ ಭೂತಾಶ್ಚ, ಒಳಗಿರುವುದಾಗಿದೆ. ಇಂದ್ರಿಯಗಳಿಗಿಂತ ಮನಸ್ಸು ಸೂಕ್ಷ್ಮವಾಗಿದೆ, ನಿಯಂತ್ರಣ ಮಾಡುವ ಸಾಮರ್ಥ್ಯ ಉಳ್ಳದ್ದಾಗಿದೆ, ಮತ್ತು ಒಳಗಿರ್ತಕ್ಕಂಥದ್ದಾಗಿದೆ. ಹೀಗಿರೋದ್ರಿಂದ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ. ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಅದೇ ನಿಯಮ, ಸೂಕ್ಷ್ಮವಾಗಿದೆ, ನಿಯಂತ್ರಣ ಮಾಡುವ ಸಾಮರ್ಥ್ಯ ಉಳ್ಳದ್ದಾಗಿದೆ, ಮತ್ತು ಒಳಗಡೆ ಇರುವಂಥದ್ದಾಗಿದೆ. ಬುದ್ಧಿಗಿಂತ ಸಮಷ್ಟಿ ಬುದ್ಧಿ ಶ್ರೇಷ್ಠ. ಪುನಃ ಇದೇ ನಿಯಮ, ಸೂಕ್ಷ್ಮವು ಮಹಾಂತಾಶ್ಚ ಪ್ರತ್ಯಗಾತ್ಮ ಭೂತಾಶ್ಚ. ಪ್ರತ್ಯಗಾತ್ಮ ಭೂತ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕಿಲ್ಲಿ? ಅದು ವ್ಯಾಪಕವಾಗಿದೆ, ಎಲ್ಲ ಬುದ್ಧಿಯನ್ನು ಅನುಸ್ಯೂತವಾಗಿದೆ. ಹೇಗೆ ಒಂದು ದಾರವು ಪ್ರತಿಯೊಂದು ಮಣಿಯನ್ನು ಪೋಣಿಸಿರುತ್ತದೋ, ಒಂದು ಹಾರದಲ್ಲಿ ಇರುವ ದಾರ ಪ್ರತಿಯೊಂದು ಮಣಿಯನ್ನೂ ಹೇಗೆ ಪೋಣಿಸಿರುತ್ತದೋ, ಹಾಗೆ ಆ ಹಿರಣ್ಯ ಗರ್ಭನಿಗೆ ಸೂತ್ರಾತ್ಮ ಅಂತ ಕರೀತಾರೆ. ನಮ್ಮ ಬುದ್ಧಿ, ಇನ್ನೊಬ್ಬನ ಬುದ್ಧಿ, ಪ್ರಾಣಿ ಪಕ್ಷಿಗಳ ಬುದ್ಧಿ, ದೇವತೆಗಳ ಬುದ್ಧಿ, ಈ ಎಲ್ಲ ಬುದ್ಧಿಗಳಲ್ಲಿಯೂ ಅನುಸ್ಯೂತವಾಗಿದ್ದುಕೊಂಡು ನಾನು ಎಂಬ ಅಭಿಮಾನ ಅವನಿಗೆ ಇರ್ತದೆ. ಹಾಗಿರುವುದರಿಂದ ವ್ಯಷ್ಟಿ ಬುದ್ಧಿಗಿಂತ ಸಮಷ್ಟಿ ಬುದ್ಧಿ ಶ್ರೇಷ್ಠ ಆಯ್ತು. ಆ ಹಿರಣ್ಯಗರ್ಭನೂ ಕೂಡ ತನ್ನ ಅವಧಿ ಮುಗಿದ ಮೇಲೆ ಮಾಯೆಯಲ್ಲಿ ಲಯ ಆಗ್ತಾನೆ. ಅವನು ಮಾಯೆಯಿಂದಲೇ, ಅಂದ್ರೆ ಪ್ರಕೃತಿಯಿಂದಲೇ ಹುಟ್ಟಿದ್ದು, ಪ್ರಕೃತಿಯಲ್ಲೇ ಲಯ ಆಗ್ತಾನೆ. ಅದಕ್ಕೆ ಮಹಾಪ್ರಳಯ ಅಂತ ಹೇಳ್ತಾನೆ. ಕಲ್ಪಪ್ರಳಯ ಆದ ಮೇಲೆ 100 ಕಲ್ಪಪ್ರಳಯಗಳು, ಕಲ್ಪಗಳು ಕಳೆದ ಮೇಲೆ ಒಂದು ಮಹಾಪ್ರಳಯ ಉಂಟಾಗ್ತದೆ. ಅದರಲ್ಲಿ ಹಿರಣ್ಯಗರ್ಭನು ಪ್ರಕೃತಿಯಲ್ಲಿ ಲಯವಾಗ್ತಾನೆ, ಮೂಲ ಪ್ರಕೃತಿಯಲ್ಲಿ ಅಂತ. ಆದ್ರಿಂದ ಆ ಮೂಲ ಪ್ರಕೃತಿ ಅನ್ನೋದು ಅದಕ್ಕಿಂತ ಸೂಕ್ಷ್ಮವಾಯ್ತು, ಮಹಂತವಾಯ್ತು, ಪ್ರತ್ಯಗಾತ್ಮವಾಯ್ತು. ಆ ಕಾರಣದಿಂದ ಅವ್ಯಕ್ತ ಅನ್ನೋದು ಶ್ರೇಷ್ಠ. ಹಾಗಾದ್ರೆ ಅವ್ಯಕ್ತಕ್ಕಿಂತ ಶ್ರೇಷ್ಠ ಏನಾದ್ರೂ ಇದೆಯಾ? ಇದೆ. ಅವ್ಯಕ್ತಾತ್ವ ಪರಃ ಪುರುಷಃ. ಮಾಯೆಗಿಂತಲೂ ಮಾಯಾಧೀಶ ಅವನಿದ್ದಾನೋ ಪರಮಪುರುಷ, ಪರಮಾತ್ಮ, ಅವನು ಅವ್ಯಕ್ತಗಿಂತಲೂ ಶ್ರೇಷ್ಠ. ಅಷ್ಟೇ ಅಲ್ಲ, ವ್ಯಾಪಕೋ ಅಲಿಂಗ ಏವಚ. ಅವ್ಯಕ್ತಕ್ಕಿಂತಲೂ ವ್ಯಾಪಕನಾಗಿದ್ದಾನೆ. ಅವ್ಯಕ್ತವನ್ನು ವ್ಯಾಪಿಸಿ ಅದನ್ನು ಮೀರಿ ನಿಂತಿದ್ದಾನೆ. ಅತ್ಯತಿಷ್ಠ ದಶಾಂಗುಲಂ. ಅಷ್ಟೇ ಅಲ್ಲ, ಅಲಿಂಗ ಏವಚ, ಅವನಿಗೆ ಯಾವ ಗುರುತುಗಳಿಲ್ಲ. ಅಲ್ಲ, ಪರಮಾತ್ಮನಿಗೆ ಲಿಂಗ ಇಟ್ಟುಕೊಂಡು ನಾವು ಪೂಜೆ ಮಾಡ್ತೇವಲ್ಲ, ನೀವು ಅಲಿಂಗ ಅಂತ ಯಾಕೆ ಕರಿತೀರಿ ಅಂದ್ರೆ, ಅದು ಆರಂಭದ ಹಂತದಲ್ಲಿ ಶಾಲಿಗ್ರಾಮವೋ ಬಾಣಲಿಂಗವೋ ಏನೋ ಒಂದು ಪ್ರತೀಕ ಅಥವಾ ಪ್ರತಿಮಾ ಅಂತ ಇಟ್ಟುಕೊಂಡು ಅವನನ್ನ ಆರಾಧನೆ ಮಾಡ್ತೇವೆ. ಆದರೆ ವಾಸ್ತವವಾಗಿ ಅವನಿಗೆ ಯಾವ ಗುರುತುಗಳಿಲ್ಲ ಪರಮಾತ್ಮನಿಗೆ. ನತಸ್ಯ ಪ್ರತಿಮಾಸ್ತಿ ಎಂಬುದಾಗಿ ಇನ್ನೊಂದು ಶ್ರುತಿ ಶ್ವೇತಾಶ್ವತರದಲ್ಲಿ ಹೇಳುತ್ತೆ. ಅವನಿಗೆ ಪ್ರತಿಮೆಗಳಿಲ್ಲ ಅಂತ. ಅಂದ್ರೆ ಪ್ರತಿಮೀಯತೆ ಇತಿ ಪ್ರತಿಮಾ, ಅವನನ್ನು ಅಳಿಯೋದು ಅಂತ. ಅಂದ್ರೆ ಎಕ್ಸಾಂಪಲ್ ಕೊಡ್ತೇವಲ್ಲ, ದೇವರಿಗೆ ಅತ್ಯಂತ ಸಮೀಪದ ದೃಷ್ಟಾಂತ ಅಂತ. ಹಾಗೊಂದು ದೃಷ್ಟಾಂತವೋ ಹಾಗೊಂದು ಗುರುತು, ಯಾವ ಗುರುತಿಲ್ಲ ಅವನಿಗೆ. ಆದರೂ ನಾವು ಅವನನ್ನ ಆರಾಧಿಸಬೇಕಾದ್ರೆ ಅಜ್ಞಾನದ ದೆಸೆಯಲ್ಲಿ ಯಾವುದೋ ಒಂದು ಗುರುತನ್ನು ಇಟ್ಕೊಳ್ಬೇಕು. ಅವನಿಗೆ ಕಣ್ಣು ಕೈಕಾಲು ಕಿವಿಗಳನ್ನು ಹಚ್ಚಿ ಅವನನ್ನ ಆರಾಧನೆ ಮಾಡ್ಬೇಕು. ಅದು ಒಮ್ಮೊಮ್ಮೆ ಎಲ್ಲಿಗೆ ಹೋಗ್ತದೆ ಅಂದ್ರೆ, ಕಣ್ಣು ಕೈಕಾಲು ಹಚ್ಚೋದಷ್ಟೇ ಅಲ್ಲ, ಅವನಿಗೆ ಸಂಸಾರಸ್ಥನನ್ನಾಗಿ ಮಾಡಿ, ಕುಟುಂಬಸ್ಥನನ್ನಾಗಿ ಮಾಡಿ, ಉಯ್ಯಾಲೆ ಉತ್ಸವ, ಶಯನೋತ್ಸವ, ವಿವಾಹೋತ್ಸವ, ಕಲ್ಯಾಣೋತ್ಸವ ಎಲ್ಲ ನಡೀತದೆ ಲಿಂಗಗಳನ್ನ ಹಚ್ಚಿಕೊಂಡು. ಆದ್ರೆ ವಾಸ್ತವವಾಗಿ ಯಾವ ಗುರುತುಗಳು ಇಲ್ಲದೆ ಇರತಕ್ಕಂತಹ ಅಲಿಂಗ ಎಂಬುದಾಗಿ ಅರ್ಥ. ಲಿಂಗ ಎಂಬ ಶಬ್ದ ಲಿಂಗ್ಯತೆ, ಗಮ್ಯತೆ. ಶಂಕರ ಹೇಳ್ತಾರೆ ಲಿಂಗ್ಯತೆ ಗಮ್ಯತೆ ಏನ. ಯಾವುದರಿಂದ ಗುರುತು ಹಚ್ಚಲ್ಪಡುತ್ತೋ, ನಾವು ಏನು ಕಂಡು ಹಿಡಿಯಬಹುದು, ಒಂದು ಇಂದ್ರಿಯಗಳಿಂದ ಅದನ್ನ ಗುರುತಿಸಬಹುದು. ಆ ರೀತಿಯಾದದಕ್ಕೆ ಲಿಂಗ ಎಂಬುದಾಗಿ ಕರೀತಾರೆ. ಅದು ಇಲ್ಲ. ಅಷ್ಟೇ ಅಲ್ಲ,
ಆ ಪರಮ ಪುರುಷನ್ನ ಅರಿತುಕೊಳ್ಳುವುದರಿಂದ ಆಗುವ ಲಾಭ ಏನು? ಯಂ ಜ್ಞಾತ್ವಾ ಮುಚ್ಚತೆ ಜಂತು ಅಮೃತತ್ವಂಚ ಗಚ್ಚತಿ. ಎರಡು ಲಾಭ ಇದೆ ಅಂತ. ಆ ಪರಮಾತ್ಮನನ್ನ ತಿಳಿದುಕೊಳ್ಳೋದ್ರಿಂದ ಜಂತು ಮುಚ್ಚತೆ. ಜಂತು ಅಂದ್ರೆ ಯಾರು? ಜಂತು ಅಂದ್ರೆ ಸಾಧಕರು, ಮನುಷ್ಯರು ಅಂತ ಅರ್ಥ. ಜಾಯತೆ ಇತಿ ಜಂತು, ಹುಟ್ಟಿದವರು ಅಂತ ಅರ್ಥ. ಆದ್ರಿಂದ ಶ್ರುತಿ ನಮ್ಮನ್ನೆಲ್ಲ ಜಂತು ಸಾಲಿಗೆ ಸೇರಿಸ್ಬಿಟ್ಟಿದೆ. ನಾವು ಮನುಷ್ಯರು ಜಂತುಗಳು ಬೇರೆ ಅಂದ್ಕೊಂಡಿದ್ದೇವೆ. ಅಂದ್ರೆ ಯಾರ್ಯಾರು ಹುಟ್ಟಿದಾರೋ ಅವರಿಗೆಲ್ಲ ಜಂತು. ಆ ಮನುಷ್ಯರು ಆತ್ಮನನ್ನ ತಿಳಿದುಕೊಂಡು ಮುಚ್ಯತೆ, ಬದುಕಿದ್ದಾಗಲೇ ಬಿಡುಗಡೆಯನ್ನು ಹೊಂದುತ್ತಾರೆ. ಅಷ್ಟೇ ಅಲ್ಲ, ಅಮೃತತ್ವಂಚ ಗಚ್ಚತಿ, ಅಲ್ಲಿ ಚಕಾರವನ್ನು ಸೇರಿಸಲು ಮತ್ತು ಅಂತ ಅರ್ಥ. ಮತ್ತು ಅಮೃತತ್ವವನ್ನು ಹೊಂದುತ್ತಾರೆ ಅಂದ್ರೆ ಸತ್ತ ಮೇಲೆ ಮತ್ತೆ ಹುಟ್ಟು ಬರೋದಿಲ್ಲ ಅಂತ. ಜೀವನ್ಮುಕ್ತಿ ಮತ್ತು ವಿದೇಹ ಮುಕ್ತಿ, ಇದು ಎರಡನ್ನೂ ಪಡೆದುಕೊಳ್ತಾನೆ ಪರಮಾತ್ಮನ ಅರಿತುಕೊಳ್ಳುವುದರಿಂದ. ಶಂಕರರು ಭಾಷ್ಯದಲ್ಲಿ ಹಾಗೆ ಬರೀತಾರೆ, ಎಂ ಜ್ಞಾತ್ವ ಆಚಾರ್ಯತ ಶಾಸ್ತ್ರತಶ್ಚ. ಆತ್ಮನನ್ನು ತಿಳಿದುಕೊಳ್ಳೋದು ಅಂದ್ರೇನು? ಆಚಾರ್ಯ ಮತ್ತು ಶಾಸ್ತ್ರೋಪದೇಶ, ಅದನ್ನ ಸ್ಪಷ್ಟವಾಗಿ ಇಟ್ಕೊಳ್ಳುತ್ತೇನೆ, ಮನ ಬಂದಂತೆ ತಿಳಿದುಕೊಳ್ಳೋದಲ್ಲ. ಮುಚ್ಚತೆ ಜಂತು, ಹೇಗೆ? ಅವಿದ್ಯಾದಿ ಹೃದಯ ಗ್ರಂಥಿಭಿ ಜೀವನ್ನೇವ, ಬದುಕಿದ್ದಾಗಲೇ ಅವಿದ್ಯಾ ಮುಂತಾದ ಹೃದಯ ಗ್ರಂಥಿಗಳಿಂದ ಅವನು ಬಿಡುಗಡೆ ಆಗ್ತಾನೆ. ಅಷ್ಟೇ ಅಲ್ಲ, ಪತಿತೇಪಿ ಶರೀರೆ ಅಮೃತತ್ವಂಚ ಗಚ್ಚತಿ, ಶರೀರ ಬಿದ್ದ ಮೇಲೂ ಕೂಡ ಅವನು ಅಮೃತತ್ವ ಮೋಕ್ಷವನ್ನು ಹೊಂದುತ್ತಾನೆ. ಬದುಕಿದ್ದಾಗಲೂ ಮುಕ್ತನಾಗ್ತಾನೆ, ದೇಹ ಬಿಟ್ಟ ಮೇಲೆ ಮತ್ತೆ ಹುಟ್ಟಿ ಬರೋದಿಲ್ಲ. ಆದ್ರಿಂದ ಆ ಪರಮ ಪುರುಷನು ನಮ್ಮೆಲ್ಲರ ಆತ್ಮನಾಗಿದ್ದಾನೆ ಎಂಬುದಾಗಿ ಪಂಚಕೋಶಗಳ ವಿವೇಕದ ಮೂಲಕ ನಾವು ಅರಿತುಕೊಳ್ಳಬೇಕು ಅಂತ ಶ್ರುತಿ ಹೇಳ್ತಾ ಇದೆ. ಈ ವಿಚಾರವನ್ನ ಇನ್ನೊಂದಿಷ್ಟು ನೋಡ್ತಾ ನಾವು ಮುಂದಿನ ತರಗತಿಯಲ್ಲಿ ಉಳಿದ ಮಂತ್ರಗಳನ್ನು ಚರ್ಚೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.